ಸನ್ಯಾಸಿ ಅಂತ ಹೇಳ್ತಿ, ನನಗೆ ಅವ ಘೋರ ಸನ್ಯಾಸಿಯಾಗಿ ಕಾಣ್ತಾನೆ. ಎಂತದ್ದು? ಘೋರ ಸನ್ಯಾಸಿಯಾಗಿ. ಘೋರ ಸನ್ಯಾಸಿ. ಘೋರ ಸನ್ಯಾಸಿ ಅಲ್ಲಿ ಘೋರ ಅಂದ್ರೆ ಸನ್ಯಾಸದ ಪರಿಣಾಮವನ್ನು ಘೋರವಾಗಿಸುವ ವ್ರತ ತೊಟ್ಟವನ ಹಾಗೆ. ಅವನಲ್ಲಿದ್ದ ಸನ್ಯಾಸದ ಪರಿಣಾಮ ಘೋರ ಆಗದೆ ಅವ ಸನ್ಯಾಸ ಬಿಡುವುದಿಲ್ಲ. ಆದ್ದರಿಂದಲೇ ಘೋರ ಕೆಲವರು ಅಘೋರ ಸನ್ಯಾಸಿಗಳು, ಅವರು ಮಾಡುವುದು ಘೋರ ಕೆಲಸ, ಅಘೋರಿಗಳು ಅಂತ. ಅಂದ್ರೆ ಅವರಿಗೆ ಯಾವುದು ಘೋರವಾಗಿ ಪರಿಭಾವನೆ ಮೂಡಿಸುವುದಿಲ್ಲ. ನಮಗೆ ಬೆಂಕಿ ಅಂದ್ರೆ ಘೋರ ಅಂತ ಆಗ್ತದೆ, ಅದನ್ನು ಹೋಗುವುದಾಗುವುದಿಲ್ಲ. ನಮಗೆ ಶವ ಅಂದ್ರೆ ಭೀಕರ ಅಂತ ಆಗ್ತದೆ. ಅವರಲ್ಲಿ ಅದು ಯಾವುದು ಘೋರ ಅಂತ ಕಾಣುವುದಿಲ್ಲ. ಬೆಂಕಿಯೊಡನೆ ಸರಸ, ಶವದ ಜೊತೆಯಲ್ಲಿ ಸಹವಾಸ, ಇದು ಅವರಿಗೆ ಇದ್ದದ್ದರಿಂದ ಅವರನ್ನು ಅಘೋರಿಗಳು ಅಂತ ಕರೆಯುವುದು. ಇವ ಹಾಗಲ್ಲ. ಇವನಿಗೆ ಘೋರ ಕೃತ್ಯವೆಸಗುವಲ್ಲಿ ಆಸಕ್ತಿ ಇದ್ದಂತಿದ್ದಾನೆ. ಸನ್ಯಾಸಿಗಳಲ್ಲಿ ನೀನು ಹೇಳ್ತಿ, ಈಗ ಅವ ಇರುವುದೆಲ್ಲಿ? ಪ್ರಮದಾಮನ. ಸನ್ಯಾಸದ ಲೇಷ ಮಾತ್ರವಾದರೂ ಅವನೊಳಗೆ ಹುದುಗಿದ್ದದ್ದು ಹೌದಾದರೆ, ಪ್ರಮದೆ ಯಾರಾದರೂ ಒಬ್ಬರು ಕಾಲ್ ತೆಗೆದಲ್ಲಿ ಇರಿಸಿದ ಕಾಲದಲ್ಲಿ ಅವ ಇದ್ದ ಊರಿಂದ ಓಡಿ ಹೋಗಬೇಕಿತ್ತು. ಅದ್ಯಾಕೆ? ನ ಪಶ್ಯೇತ್ ಸ್ತ್ರೀಣಾಂ, ಇದು ಸನ್ಯಾಸಿಗಳಿರುವುದು. ನ ಸ್ಪೃಶೇತ್, ನ ಸಹವರ್ತಯೇತ್, ಇದು ನಿಷೇಧ ಇರುವುದು. ಸನ್ಯಾಸಿ ಭಿಕ್ಷು ಹೌದು ಅಂತಾದ್ರೆ ಹೆಣ್ಣನ್ನು ಕಾಣಕೂಡದು, ಕಣ್ಣೆತ್ತಿ ಕಾಣಕೂಡದು. ಹೆಣ್ಣನ್ನು ಕಾಣುವುದು ಅಂದ್ರೆ ಅರ್ಥ ಆಯ್ತಲ್ಲ ನಿನಗೆ? ಹೌದಪ್ಪ. ಸ್ಪರ್ಶನ ಮಾಡ ನಿಷಿದ್ಧ, ಅದು ನಿಷಿದ್ಧ ಕರ್ಮ. ಸಹವರ್ತಿಗಳಾಗಿ ಸಮೀಪಸ್ಥರಾಗಿ ಇರಕೂಡದು. ಅವರೇ ಓಡಾಡುವ, ನಲಿದಾಡುವ, ವಿಹರಿಸುವಂತ ಪ್ರಮದಾವನದ ಕಾಳಿಕಾ ಗುಡಿಯ ಯಾವ ಮರದ ಬುಡದಲ್ಲಿ ಇಟ್ಟಿದ್ದಿ? ಯಾವ ಮರದ ಬುಡದಲ್ಲಿ ಇಟ್ಟಿದ್ದಿ? ಎಂತ ಕಲ್ಲು ಹೊಡಿತೀಯ ಹೋಗಿ? ಅಲ್ಲ, ಅವನನ್ನು ಕೊಂಡೋಗಿ ಯಾವ ಮರದ ಬುಡದಲ್ಲಿ ಇಟ್ಟಿದ್ದಿ? ಅಲ್ಲಿಯ ವಟವೃಕ್ಷ ಮೂಲ. ವಟವೃಕ್ಷ ಮೂಲದಲ್ಲಿ. ಅದೇ ಆ ವಟವೃಕ್ಷ ಮೂಲದಲ್ಲಿಟ್ಟು ಕಾಳಿಕಾ ಗುಡಿಗೆ ಸರಿ ಅವರ ಮುಖ ಕಾಣುವ ಹಾಗೆ ಸ್ವೈರ ವಿಹಾರ ಮಾಡುವುದಕ್ಕೆ ಆಚ್ಛಾದಿತರಾದವರು ಅನಾಚ್ಛಾದಿತರಾಗಿ, ಅಂದ್ರೆ ಉಳಿದೆಡೆಗೆ ಹೋಗುವಾಗ ಸೆರಗು ಮುಗಿಸುಕವನ್ನು ಹಾಕಿಕೊಂಡು ಹೊರಗಿಳಿಯಬೇಕಾದ ಹೆಣ್ಣು ಮಕ್ಕಳು ಕೂಡ ಅನಾಚ್ಛಾದನೆಯಿಂದ ನಮ್ಮವರೇ ಇರುವುದು ಎಂಬ ಭಾವದಿಂದ ಸ್ವೈರ ವಿಹಾರ ಮಾಡುವುದಕ್ಕಿದ್ದಂತ ಪ್ರಶಸ್ತವಾದ ಉಪವನ ಅದು. ಅಂತರಂಗದಲ್ಲಿ ಸೇರಿದ್ದು, ಅಂತರ್ಭಾಗಕ್ಕೆ ಸೇರಿದ್ದು. ಅಲ್ಲಿಯೇ ಇವರನ್ನು ಕೊಂಡೋಗಿ ಇಟ್ಟುಕೊಂಡು ಅವರು ಅನಾಚ್ಛಾದಿತರಾಗಿ ತಮ್ಮ ಸೌಂದರ್ಯದ ಸಾರವನ್ನು ಪ್ರಕಟಿಸುವ ವೇಳೆಯಲ್ಲಿ ಆಸ್ವಾದಿಸ್ತಾ ಜೊಲ್ಲು ಸುರಿಸುವುದಕ್ಕೆ ಆಗುವಂತೆ ಹೋಗಿ ಕೂತುಕೊಂಡಿಸಿದ್ದಿ. ಅದನ್ನು ಕಂಡು ಬಂದು ಹೇಳಿದ ನನ್ನದು ತಪ್ಪು, ನೀನು ಕೊಂಡಾಗ ಅಲ್ಲಿ ಇಟ್ಟದ್ದು ತಪ್ಪು. ಏನು ಹೇಳಿದ್ರು ಕೂಡ ಹೆಣ್ಣು ಮಕ್ಕಳಿದ್ದಲ್ಲಿ ಇರ್ತೇನೆ ಅಂತ ಒಪ್ಪಿದವ ಸನ್ಯಾಸಿ ಹೇಗಾಗ್ತಾನೆ? ಅವರನ್ನು ಮುಟ್ಟುತ್ತಾ, ಅವರಲ್ಲಿ ನಲಿದಾಡ್ತಾ, ಅವರು ಒಟ್ಟಿಗೆ ಇರ್ತೇನೆ ಅಂತ ಹೇಳಿದವ ಸನ್ಯಾಸಿ ಹೇಗಾಗ್ತಾನೆ? ಈಗ ಹೇಗೂ ಬಿಟ್ಟದ್ದು ನೀನು ಕೇಳಿದ್ದರಿಂದ, ನಾನು ಪ್ರಾರ್ಥನೆ ಮಾಡಿದ್ದಕ್ಕೆ ಅವರಿಗೆ ಯಾವುದು ಬೇಡ, ಅದೇ ಹೌದಾದರೆ ನೀ ಸನ್ಯಾಸಿಯನ್ನು ಅಲ್ಲಿ ಇಟ್ಟದ್ದು ಯಾಕೆ? ಅವನ ಜೊತೆಯಲ್ಲಿ ತಂಗಿಯನ್ನು ಹೋಗಿ ಸೇವೆಗೆ ಅಂತ ಬಿಟ್ಟದ್ದು ಯಾಕೆ? ಅಷ್ಟರಲ್ಲಿ ನಿಲ್ಲಿಸಿದ್ಯಾಕೆ ಅಂತ. ಹೌದೌದು, ಮತ್ತೆಂತ ಮಾಡಬೇಕಿತ್ತು? ಈಗ ಹೇಗೂ ನಾವು ಹೇಳಿದ್ದಕ್ಕೆ ಸನ್ಯಾಸಿ ಹೆಣ್ಣನ್ನು ಕಾಣಬಾರದೆಂಬ ನಿಯಮ ಬಿಡ್ತಾರೆ, ಹೆಣ್ಣನ್ನು ಮುಟ್ಟಬಾರದೆಂಬ ನಿಯಮ ಬಿಡ್ತಾರೆ. ಯಾಕೆಂದ್ರೆ ಭಕ್ತನಾಗಿ ಬಲರಾಮ ಭಕ್ತಿಗೆ ಮೆಚ್ಚಿ ಒಲಿದು ಮಣಿದು ತನ್ನದ್ದಾದ ನಿರ್ಬಂಧವನ್ನು ಸಡಿಲಿಸ್ತಾನೆ ಅಂತ ಆದ್ರೆ ಸ್ಪರ್ಶನ ಆಗ್ತದೆ, ದರ್ಶನ ಆಗ್ತದೆ, ಸಹವಾಸ ಆಗ್ತದೆ, ಹೇಗೂ ಇಷ್ಟ ಆಗ್ತದೆ ಅಂತ ಆದ ಮೇಲೆ ಈಗ ನಿನಗೆ ಉದ್ಧಾರಕ್ಕಾಗಿ ಕರ್ಕೊಂಡು ಬಂದದ್ದಲ್ವ, ಮನೆತನ ಪುರ ಉದ್ಧಾರ ಅಂತ. ನಿನಗೀಗ ಉದ್ಧಾರ ಆಗಬೇಕು ಎಂಬ ಅತ್ಯಂತ ಹೆಚ್ಚಿನ ಹಂಬಲ ಇರುವುದು. ಯಾರನ್ನು ನೀನು ಸೇವೆಗಿಟ್ಟಿದೆಯೋ ಅವಳ ಬದುಕಿನ ಉದ್ಧಾರ ಆಗಬೇಕು ಅಂತಿದ್ದದ್ದು. ಉದ್ಧಾರ ಆಗಬೇಕಾದವಳ ಬದುಕನ್ನು ಸೇವೆ ಮಾಡಿ ಬರಡಾಗಿಸುವ ಮೊದಲು ಅದು ಬಂಗಾರ ಆಗುವ ಹಾಗೆ ಹೇಗೂ ಅವ ಬಿಡ್ಲಿಕ್ಕೆ ಸಿದ್ಧಾಗಿ ಬಂದ ಸನ್ಯಾಸಿ, ನೀನು ಹೇಗೂ ಕೊಡ್ಲಿಕ್ಕೆ ಸಿದ್ಧನಾಗಿ ನಿಂತ ಸಂಸಾರಿ, ಒಳ್ಳೆ ಸಂಸಾರಿ, ಒಳ್ಳೆ ಸನ್ಯಾಸಿ ಜೊತೆಯಾದಾಗ ಅವಳಿಗೆ ಮಾತ್ರ ಕೆಡುಕಾಗುದು ಯಾಕೆ? ತೆಗೆದವರ ಮಡಿಲಿಗೆ ಹಾಕಿ ಬಿಡು, ದಾರಿ ಎರೆದು ಕೊಟ್ಟು ಬೇಡು, ಇದು ನನ್ನದಲ್ಲ ನಿನ್ನದು ಅಂತ ಹೇಳಿ ಬಿಡು, ತಂಗಿಯನ್ನೇ ಕೊಟ್ಟು ಬಿಡಲ್ಲ, ಮದುವೆ ಮಾಡಿ ಬಿಡಲ್ಲ, ಖಂಡನ ಮಾಡಿ ಕೇವಲ ಹುಡುಗ ಅನ್ನುವಂತಹ ಭಾವದಿಂದ ನಿನ್ನನ್ನು ನೋಡಿದ್ರೆ ಎಲ ನಿನ್ನ ಮಾತೆ ಹೇ ಪುಂಡ, ಎಂತ ಪಾಪ ಬುದ್ಧಿಯನ್ನು ಸಂಕಲ್ಪ ಮಾಡಿದ್ಯೋ, ಎಂತ ಕೆಟ್ಟ ಯೋಚನೆಗಳೆಲ್ಲ ನಿನ್ನ ತಲೆಯಲ್ಲಿ ಬಂದು ಹೋಗ್ತದ. ಸುಮ್ಮನೆ ಲೋಕದಲ್ಲಿ ಒಂದು ಮಾತು ಹುಟ್ಟಿಕೊಳ್ಳಿಲ್ಲ, ತನ್ನ ಹಾಗೆ ಪರರು ಅಂತ ಭಾವಿಸ್ತಾರೆ ಪ್ರಪಂಚದಲ್ಲಿ ಎಲ್ಲರೂ ಅಂತ. ಯಾಕೆ ಕಂಡಂತಹ ಸನ್ಯಾಸಿಗಳನ್ನು ನೋಡುವಾಗ ಅವರಲ್ಲಿ ಯಾವುದಾದ್ರೂ ಕಲ್ಮಶವೋ ವಂಚನೆಯೋ ತಂತ್ರವೋ ನನಗೆ ಗೋಚರಿಸಲಿಲ್ಲ. ಹೃದಯ ಶುದ್ಧ ಉಂಟು. ನಾನು ಇನ್ನೊಬ್ಬರಿಗೆ ಮೋಸ ಮಾಡುವವ ಅಲ್ಲ.
ಆದ್ದರಿಂದಲೇ ಇನ್ನೊಬ್ಬರನ್ನು ಮೋಸಗಾರ ಅಂತ ನಾನು ತಿಳಿಯುವುದಿಲ್ಲ. ಆದರೆ ನೀನು ಸನ್ಯಾಸಿಗಳನ್ನು ನೋಡಲಿಲ್ಲ, ಅವರ ಪಾದಪೂಜೆ ನೋಡ್ತಿದ್ರೆ ಆದ್ರೆ ನಿನ್ನ ಬುದ್ಧಿ ಸರಿಯಾಗ್ತಿತ್ತು. ಒಂದು ಕಣ್ಣು ಬಿಟ್ಟರೆ ಸಾಕು. ಹೌದು, ನನಗೆ ಅಷ್ಟು ಸರಿಯಾಗೋದು ಬೇಡ ಅಂತಲೇ ನೋಡ್ಲಿಲ್ಲ. ಅದೇ ಒಂದು ಕಣ್ಣು ಬಿಟ್ಟರೆ ಸಾಕಾಗ್ತದೆ, ಎರಡು ಕಣ್ಣು ಬೇಡ ನಿನಗೆ. ನೀನು ಸರಿಯಾಗ್ತಿದ್ದಿ, ಅಲ್ಲಿಗೆ ಹೋಗಲಿಲ್ಲ. ಸಾಲದೇ ಇದ್ದದ್ದಕ್ಕೆ ಅವರ ಕುರಿತಾಗಿ ಏನೆಲ್ಲ ಆಡಿದಿ. ಛ ಛ ಛ ಛ ಛ ಛ ಛ ಯಾವ ದೇಶವೋ ಅವರ ಬುದ್ಧಿಯಲ್ಲಿಯೋ ಏನು ನಿನ್ನ ಹಾಗೆ ಲೋಕದಲ್ಲಿ ಇರುವವರೆಲ್ಲ ಅಂತ ಭಾವಿಸಿ ನನ್ನಲ್ಲಿ ಯಾಕೆ ಮಧ್ಯ ತರ್ತಿ? ನಾನೀಗ ಅವರ ಬಗ್ಗೆ ಅಲ್ಲೂ ಹೇಳುವುದು. ನಿನ್ನ ಮನಸ್ಸಿನಲ್ಲಿ ಆ ಕಲ್ಮಶ ಇರುವುದರಿಂದಲೇ ನಿನಗೆ ಊರಿನಲ್ಲಿ ಇರುವವರೆಲ್ಲ ಕೆಟ್ಟವರು ಅಂತ ಕಾಣುವುದಲ್ಲ. ಇದ್ರೆ ಯಾಕೆ ಕಾಣುತ್ತದೆ? ಈಗ ಕಣ್ಣ ಮುಂಭಾಗದಲ್ಲಿ ಹೆಣ್ಣು ಓಡಿದರೆ ಮಾತ್ರ ಮನಸ್ಸು ಮರಳಾಗುದಾ? ಅಲ್ಲ, ಹೆಣ್ಣು ಓಡಿದಾಗ ಹೇಗೂ ಮರಳಾಗ್ತದಲ್ಲ ಅಂತ. ಹೌದೌದು, ಹೇಗೂ ಆಗಬಹುದು. ನಿನ್ನಾಗಿದ್ದವರಿಗೆ ನಿನಗೆ ಹೆಣ್ಣು ಓಡಬೇಕು ಅಂತಿಲ್ಲ. ಸೀರೆ ಹೀಗೆ ಗಾಳಿಗೆ ಹೋದ್ರು ಸಾಕು, ನೀನು ಅದರ ಹಿಂದಿನಿಂದ ಹೋಗುತ್ತಿ. ಲೋಕದಲ್ಲಿ ಇದ್ದವರೆಲ್ಲ ಹಾಗೆ ಅಂತ ಭಾವಿಸಬೇಡ. ನಿನ್ನ ತಲೆ ಕಾಷಾಯಕ ಮಣಿವಂತೆ ಅಲ್ವಾ? ಈಗ ನೋಡು, ನೀನೊಂದು ಮಾತು ಹೇಳಿದಿ, ಹೇಗೂ ದರ್ಶನ ಆಗಿದೆ, ಆಗಾಗ ಸ್ಪರ್ಶನವೂ ಸಹವಾಸ ಉಂಟು, ಮತ್ತೆ ಇನ್ನೇನು ಸಂಬಂಧವೂ ಆಗುದಿಲ್ಲ. ಈಗ ದರ್ಶನ ಸ್ಪರ್ಶನದ ಮೂಲಕವಾಗಿ ಆಗದೇ ಇದ್ದ ಪರಿಣಾಮ ಕೆಲವು ಸಲ ನಾವು ಸ್ವೀಕಾರ ಮಾಡಿದಾಗ ಆಗಿ ಹೋಗ್ತದೆ. ಈಗ ವಿಷ ಉಂಟು, ವಿಷ ನೋಡಿದ್ರೆ ಯಾರು ಸಾಯ್ತಾರ? ಇಲ್ಲ. ವಿಷ ಮುಟ್ಟಿದ್ರೆ ಸಾಯ್ತಾರ? ಇಲ್ಲ. ವಿಷ ತಿಂದ್ರೆ ಮಾತ್ರ ಸಾಯು. ಹೌದು ಅಲ್ವಾ? ಈಗ ಹೆಣ್ಣು ಸನ್ಯಾಸಿಗಳ ಸಂಸಾರದಲ್ಲಿ ವಿಷ ಇದ್ದ ಹಾಗೆ, ಮುಟ್ಟಬಾರ್ದು ಅಂತಿಲ್ಲ, ಮುಟ್ಟಿದ್ರೆ ಸಾಯುವುದಿಲ್ಲ. ಹಾಗೆ ನೋಡಿದ್ರೆ ತಿಂದ್ರೆ ಮರಣ ಹೋಗ್ತದೆ. ಒಳ್ಳೆ ವಿಷಯ ಎಂತ ಒಳ್ಳೆ ವಿಷಯ. ಅನ್ನವನ್ನು ವಿಷವನ್ನು ಜೊತೆಯಲ್ಲಿ ಇಡುವುದು, ಅದು ಹತ್ತಿರ ಇದ್ರೆ ಏನಾಗುದಿಲ್ಲ, ಪರಸ್ಪರ ಸ್ವಲ್ಪ ತಾಗಿದ್ರೆ ಏನಾಗುದಿಲ್ಲ. ಮಾತ್ರ ಅಲ್ಲ, ಇದರ ಪರಿಮಳ ಪರಸ್ಪರ ಸಮ್ಮಿಳಿತವಾದರೂ ತೊಂದರೆ ಇಲ್ಲ. ಆದರೂ ಅದು ಒಟ್ಟಿಗೆ ಇಡಬೇಕಾದ್ದಲ್ಲ. ಒಂದು ಉಣ್ಣುವುದಕ್ಕಿದ್ದದ್ದು, ಒಂದು ಎಸೆಯುವುದಕ್ಕಿದ್ದದ್ದು. ಒಟ್ಟಿಗೆ ಇಡಬೇಡ ಅಂತ ಹೇಳಿದ್ರೆ ಅದು ಇಷ್ಟಿದ್ರೆ ಏನು ಆಗುದಿಲ್ಲ ಅಂತ ಆದ್ರೆ ಇದ್ರೆ ಏನು ಅಂತ ಹಠ ಮಾಡಿದ್ರೆ ಒಟ್ಟು ಮಾಡಿ ಸಾಮಾನ್ಯರಿಗ ಈಗ ವಿಷ ಉಂಡವರು ಬದುಕುತ್ತಾರ ಪ್ರಪಂಚದಲ್ಲಿ? ವಿಷ ಉಂಡವರು ಈಗ ಉಂಡ್ರೆ ಬದುಕಲಾಗದಕ್ಕಲ್ಲೂ ವಿಷ ಅಂತ ಹೇಳುವುದು. ಅಲ್ಲಿ ಒಬ್ಬ ವಿಶ್ವೇಶ್ವರ ಅಂತಿದ್ದಾನೆ, ವಿಷ ಉಂಡವ, ಗೊತ್ತುಂಟ ನಿನಗೆ? ಅಲ್ಲ, ಅದು ಅವ ಪೂರ್ತಿ ಉಂಡಿದ್ದಾನ. ಅಲ್ಲ, ಗಂಟಲಿಗೆ ಹೋಗಿದ ಇಲ್ವಾ? ಆಗಲಿ, ಈಗ ಗಂಟಲಲ್ಲೇ ಆದ್ರೂ ನಿಂತದ್ದು ಯಾಕೆ? ವಿಷ ಕಂಠ ಅಂತ ಹೆಸರಲ್ವ ಅವನಿಗೆ? ಎಲ್ಲರಿಗೂ ಹಾಗೆ ಹಿಡಿಲಿಕ್ಕೆ ಜನ ಉಂಟಾ? ನೀನೀಗ ಬಾಯಿಗೆ ಬಂದರೆ ನಿನಗೆ ಹಿಡಿಲಿಕ್ಕೆ ಜನ ಇದ್ದಾರಾ? ನನ್ನ ವಿಷಯ ಹೇಳಿದ್ದಲ್ಲ ನಾನು. ಮತ್ತೆ ಆತಂಕಗೊಂಡು ಅತ್ತಿಗೆ ಹಿಡಿಲಿಕ್ಕೆ ನಾವು ಹೋಗಬೇಕು. ನೀವು ಆತಂಕಗೊಳ್ಳಬೇಡಿ, ಸಮಾಧಾನ ಮಾಡಿ. ನಾನು ವಿಶ್ವೇಶ್ವರ ಅಲ್ಲ, ಅವರು ಅದನ್ನೇ ಹೇಳಿದ, ಅವನೇ ವಿಶ್ವೇಶ್ವರ, ನೀನಲ್ಲ ಅಂತ. ನಿನಗೆ ಎಲ್ಲಿಯಾದ್ರೂ ವಿಷ ಹೋದ್ರೆ ಒಳಗೆ ಇಳಿಲೇಬೇಕು. ಗಂಟ್ಲು ಹಿಡಿಲಿಕ್ಕೆ ಜನ ಇಲ್ಲ. ನೀನು ನುಂಗಿದ್ದಿಂತ ಗೊತ್ತಾದ್ರೆ ಆತಂಕಗೊಳ್ಳುವ ಅತ್ತಿಗೆಯನ್ನು ತಡೆಯುವುದಕ್ಕೆ ಬೇರೆ ಜನ ಬೇಕಾದೀತು. ಆದ್ದರಿಂದ ವಿಷದ ಸಹವಾಸ ಬೇಡ. ಅವರನ್ನು ನಂಜುಂಡ ಅಂತ ಹೇಳಿದೆ ಯಾಕೆ? ಈಗ ನಿಜವಾಗಿ ಅವರಿಗೆ ಬೇಕು ಅಂತ ಪರಮೇಶ್ವರ ಅಥವಾ ಪಾರ್ವತಿ ದೇವಿ ಬಂದು ಗಂಡ ಮಾಡಿದ್ದಕ್ಕೆ ವಿರೋಧ ಮಾಡ್ತೇನೆ ಅನ್ನೋದಕ್ಕೆ ಗಂಟಲು ಹಿಡಿದದ್ದು. ಅದು ಲೋಕಪೀಡಕ ನಂಜು ಅಂತ. ಲೋಕಪೀಡಕವಾದ ನಂಜು ತನಗಿರ್ಲಿ, ಲೋಕಕ್ಕೆ ಒಳ್ಳೇದಿರ್ಲಿ ಅನ್ನೋ ಭಾವದಿಂದ ಪರಮೇಶ್ವರ ಆದ್ರೂ ಉದರವನ್ನು ಸೇರಿತು ಅಂತಾದ್ರೆ ಬ್ರಹ್ಮಾಂಡವೇ ನಾಶವಾಗಿ ಹೋಗ್ತದೆ. ಅನೇಕ ಜೀವಕೋಟಿಗಳುಂಟು, ಬ್ರಹ್ಮಾಂಡ ಉಂಟು ದೇವರ ಉದರದಲ್ಲಿ. ಆದ್ದರಿಂದ ಕೆಳಗೆ ಹೋಗುದು ಬೇಡ ಅಂತ ಗಂಟಲಿಡುವ ಕಾಲಕ್ಕೆ ವಿಷ ಅಲ್ಲಿಯೇ ಉಳಿಯಿತು. ಹಾಗಿದ್ರೆ ಇದೇನಾಯ್ತು? ಈಗ ಪರರಿಗೆ ಬರಬಹುದಾದ ಸಂಕಷ್ಟವನ್ನು ತಾನು ಸ್ವೀಕರಿಸಿ ತನಗೂ ಕೇಡಾಗದ ಹಾಗೆ ಉಳಿಸಿಕೊಂಡ್ರು. ಇಲ್ಲಿ ಬೇರೆ ಪಾರ್ವತಿ ಬೇಡ, ಅವರೇ ಪಾರ್ವತಿ ಪರಮೇಶ್ವರ ಎರಡು ಒಂದೇ ಇಲ್ಲಿ. ಯಾಕೆ? ಪ್ರಕೃತಿ ಪುರುಷ ಅಭೇದವಾದಂತಹ ಕಲ್ಪನೆಯಿಂದ ಆ ಸನ್ಯಾಸದ ಮೂಲಕವಾಗಿ ಬದುಕನ್ನು ಸಾಗಿಸ್ತಾ ಇರುವರು. ಅವರು ಒಂದೊಂದು ಮಾತನ್ನು ಅದನ್ನೇ ಹೇಳಿದ್ದು, ಒಂದೊಂದು ಸಲ ಒಂದೊಂದು ಮಾತಾಡುವವರು ಅಂದ್ರೆ ಏನಾದ್ರೂ ಹೇಳ್ತಾರೆ, ಹಾಗೆ ಮಾತಾಡು. ಈಗ ಒಂದು ಸಲ ಅವರ ಆರಾಧ್ಯವಾದದ್ದನ್ನು ಗಂಡು ಅಂತ ಸಂಕಲ್ಪ ಮಾಡ್ತಾರೆ, ಒಂದೊಂದು ಸಲ ಹೆಣ್ಣು ಅಂತ ಹೇಳ್ತಾರೆ, ಒಂದೊಂದು ಸಲ ಎರಡೂ ಅಲ್ಲ ಅನ್ನೋ ನಿರ್ಣಯ ಇಲ್ಲ ಅಲ್ಲೋ. ನಿರ್ಣಯ ಇಲ್ಲ ಅವರಿಗೂ. ಈಗ ಲೋಕದಲ್ಲಿ ಸಾಮಾನ್ಯರಿಗೆ ಬೇಡ, ಅವರಿಗೂ ಪರತತ್ವ ತಿಳಿದವರಿಗೊಂದು ನಿರ್ಣಯ ಇಲ್ಲ. ಅದು ಪಕ್ಕನೆ ಅರ್ಥ ಆಗದವರಿಗೆ ಕಾಣುವುದಾಗಿ ಇವರೆಂತದಪ್ಪ ಒಂದು ಹಿಡಿತಾ ಇಲ್ಲ, ಎಂತದ್ದು ಒಂದು ಗಳಿಗೆಗೆ ಒಂದೊಂದು ಮಾತಾಡ್ತಾರೆ ಅಂತ ಕಾಣುದು. ಹಾಗಲ್ಲ, ಎಲ್ಲವೂ ಒಂದೇ ಅನ್ನೋಲಿಗೆ ಬಂದು ಮುಟ್ಟುವುದವರು. ಆ ಭೇದ ಇಲ್ಲ, ಗಂಡು ಅಂತ ಇಲ್ಲ, ಹೆಣ್ಣು ಅಂತ ಇಲ್ಲ, ಅದು ಅಂತ ಇಲ್ಲ, ಅವನು ಅಂತ ಇಲ್ಲ. ಈ ಭಾವವನ್ನು ಅವರು ಅಷ್ಟಕ್ಕೆ ಮುಟ್ಟಬೇಕು ಅಂತಾದ್ರೆ ಜನ್ಮಾಂತರದ್ದು, ಈ ಜನ್ಮದ್ದಲ್ಲ ಇದು. ನನಗೆ ಅನ್ನಿಸ್ತದೆ ಅಲ್ಲ, ಹೇಳಿದ್ ನಾನು, ಯಾವುದೋ ಒಂದು ದೈವಲೀಲೆಯ ಮಾಯಕದ ರೂಪದಿಂದ ಬಂದಿರಬಹುದು. ನಮ್ಮ ನೆಲದ ಪುಣ್ಯ ಇದು. ಅಂಥವರನ್ನು ಕರ್ಕೊಂಡು ಬಂದು ನಾನು ಪೂಜೆಗಾಗಿ ತಂಗಿಯನ್ನು ಇರಿಸಿದ್ರೆ ಅಬ್ಬಬ್ಬಬ್ಬಬ್ಬಬ್ಬ ಒಂದು ಆಶೀರ್ವಾದ ಮಾಡಿದ್ರು ಮನುಷ್ಯನಿಗೆ ಅರ್ಥ ಅರ್ಥ ಆಗ್ಲಿಲ್ಲ. ಅರ್ಥ ಆಗದೆ ಹೇಳಿದ್ದ, ಏನು ಹೇಳಿದ್ರು? ಸಾಮಾನ್ಯ ಮನುಷ್ಯರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಅಸಾಮಾನ್ಯನಾದ ನಿನಗೆ ಒಂದು ಅಂತರಂಗವನ್ನು ಅರ್ಥ ಮಾಡಿಕೊಂಡು, ಸ್ವಾಮಿ ಸೇವೆಗೆ ಎಷ್ಟು ಜನ ಬೇಕು? ಅವ್ರು ಹೇಳಿದ್ದೇನು ಗೊತ್ತುಂಟ? ಯಾರೂ ಬೇಡ ಅಂತ ತಿರಸ್ಕಾರವೂ ಮಾಡಲಿಲ್ಲ.
ಯಾಕೆ ಕೊಡದೆ ಇದ್ರೆ ಯಾರು ಬೇಡ ಅಂತ ಹೇಳಿದ್ದು ಹಿಡ್ಕೊಂಡು, ಹಾಗಾದ್ರೆ ಯಾರು ಬೇಡ ಅಂತ ಹೋಗಿದ್ರೆ ಬಿಡ್ಲಿಲ್ಲ. ಹಾಗಲ್ಲ, ಆ ಬೆನ್ನಿಗೆ ಬೇರೆ ಏನೋ ತಿರಸ್ಕಾರ ಮಾಡಲಿಲ್ಲ. ಯಾಕೆ? ನನ್ನ ಬಾಯಿ ನೋಡಿದ್ದಲ್ಲ ಅವರು, ನನ್ನ ಹೃದಯ ನೋಡಿ ಅಂತ ನೀನು ಭಾವಿಸಿದ್ದು. ಹೃದಯ ನೋಡುವ ಗೊತ್ತಾಯ್ತು, ಓ ಇವನ ಒಳಗೆ ಎಂತದ್ದು. ಒಳಗೆ ದೃಷ್ಟಿ ಹರಿಸಿದ್ರು, ಒಳಗೆ ದೃಷ್ಟಿ ಹರಿಸಿ ಹೇಳಿದ್ರು, ನಿನಗೆ ಯಾರಲ್ಲಿ ಅತಿ ಪ್ರೀತಿ, ಯಾರ ಕಲ್ಯಾಣವನ್ನು ನೀನು ಬಯಸ್ತಿ ಅಂತವರನ್ನು ಸೇವೆಗಿಡು. ಕಲ್ಯಾಣ ಯಾರದು ಬಯಸುವುದು ಅಂತ. ನಿನ್ನ ಕುಟುಂಬದಲ್ಲಿ ಈಗ ಮದುವೆಗೆ ಪ್ರಾಯಕ್ಕೆ ಬಂದ ಹೆಣ್ಣು ಬೇರೆ ಇಲ್ಲ ಅಂತ ಗೊತ್ತಿದ್ದ ಯಾರೋ ಇದು. ನಿನ್ನ ಕುಟುಂಬ ಯಾರ ಕಲ್ಯಾಣ ನೀನು ಬಯಸುವುದಕ್ಕೆ ಸಾಧ್ಯವೋ ಅದನ್ನು ಗೊತ್ತಿದ್ದ ಯಾರೋ ಇದು. ಇದು ಹತ್ತಿರ ಉಂಟು. ನಾನು ಒಂದೇ ಎಂತದ್ದು, ಬೇರೆ ಯಾರ ಮುಂದೆ ಆದ್ರೂ ಕಲ್ಯಾಣ ಶಬ್ದವನ್ನು ನಾನು ಹೇಳ್ಬೋದು, ನಿನ್ನ ಮುಂದೆ ಹೇಳಿದನಲ್ಲ ನಾನು. ಮತ್ತೆ ಕಲ್ಯಾಣೋತ್ಸವ ಅಂತ ಇದು ನಿರ್ಣಯ, ಲೋಕ ಕಲ್ಯಾಣಕಾರಕ ಎಂತದ ಅಲ್ಲ, ಲೋಕ ಕಲ್ಯಾಣಕಾರಕ ಅಂತ ನನ್ನನ್ನು ಕರೆದ ಒಳ್ಳೆ ಸಂಪಾದನೆ ಅಲ್ಲ. ಲೋಕದಲ್ಲಿರುವುದೇ ಕಲ್ಯಾಣ ಆಗ್ಲಿಕ್ಕೆ ಹೇಳಿದ್ ನಾನು. ಹೌದು, ಲೋಕಕ್ಕೆ ಕಲ್ಯಾಣ ಮಾಡ್ಲಿಕ್ಕೆ ಅಂತಲ್ಲ. ಮದುವೆ ಒಂದಾಗುದು ಬಿಟ್ರೆ ಬೇರೆ ಗೊತ್ತಿಲ್ಲ ನಿನಗೆ. ನೀನು ಕಲ್ಯಾಣ ಅಂತ ಕೂಡ ನಿನ್ನ ತಲೆ ಓಡುದಲ್ಲಿ ಎಲ್ಲರೂ ನಿನ್ನಾಗಲ್ಲ, ನಿನಗತಿ ಪ್ರಿಯರಾದಂತಹ ಅಂತ ನೀನು ಹೇಳಿದ್ದು. ಯಾರ ಕಲ್ಯಾಣ ಕಾಮನೆ ನಿನಗುಂಟು ಅಂತ ಅವರು ಕೇಳಿದ್ರು ಅಂತ ಹೇಳಿದ್ದು. ಈಗ ನಿನ್ನ ಮನದಲ್ಲಿ ಏನಿದ್ದದ್ದು? ಕಲ್ಯಾಣ ಅಂದ್ರೆ ಮದುವೆ ಅನ್ನುವ ಅರ್ಥ ಅಲ್ಲ, ಮತ್ತೆ ಒಳಿತು, ಭವಿಷ್ಯತ್ತಿನ ಹಿತ, ಒಳ್ಳೇದು, ಅದರದ್ದೇ ಅರ್ಥ. ಈಗ ನಾವು ಹೇಳ್ತೇವೆ ಆ ಕಲ್ಯಾಣ ಆಗಲಿ ಅಪ್ಪ, ಕಲ್ಯಾಣ ಆಗಲಿ ಅಂದ್ರೆ ಈಗ ಮದುವೆ ಆದ್ರೆ ಮತ್ತೆ ಕೇಳಿಬಿಡು ನನಗೆ ಒಂದಾಗಿ ಆಗಿದೆ, ಇನ್ನೆಂತದ ಕಲ್ಯಾಣ ಅವರ ಮನದಲ್ಲಿ ಯಾವುದಿಲ್ಲ ಅಲ್ವಾ? ಯಾರ ಒಳಿತನ್ನು ನೀನು ಹಾರೈಸ್ತಿ, ಬಹುಶಃ ನಿನಗೆ ಅದು ಯಾರೋ ಹೇಳಿರಬೇಕು. ಅವರು ಒಂದು ಸೂತ್ರವಾಕ್ಯ ಹೇಳಿದ್ದಾರೆ, ಈಗ ನೀನು ಯಾರ ಕಲ್ಯಾಣವನ್ನು ಬಯಸ್ತಿ ಅವರನ್ನು ನಿನ್ನನ್ನು ನನ್ನ ಸೇವೆಗೆ, ನನ್ನ ತಲೆ ಬರಿದಾಗುಂಟಲ್ಲ, ನಿನ್ನನ್ನು ನಾನು ಸೇವೆಗೆ ಕಳಿಸಲಿಲ್ಲ, ನಿನಗೆಂತದೋ ಒಳಗಿಂದೊಳಗೆ ಹೋಯ್ತು. ಹಾಗಿದ್ರೆ ಅಣ್ಣನಿಗೆ ನನ್ನ ಹತ್ರ ಅಷ್ಟೇ ಇಷ್ಟೇ. ಅದಕ್ಕೆ ಈಗ ಹೇಗಾದ್ರೂ ಊರಿನವರು ಅವರು ಹೇಳಿದ್ದನ್ನು ಬಿಡುವ, ನಾನು ಹೇಳಿದ್ದನ್ನು ಬಿಡುವ. ಅವರು ಹೇಳಿದ ಸೂತ್ರವಾಕ್ಯ ಎಂತದ್ದು? ನಿನಗತಿ ಪ್ರಿಯರಾದ ಮನದಿ ಶ್ರೇಯೋ ವೃದ್ಧಿ, ಯಾರ ಕುರಿತಾಗುಂಟೋ ಅಪೇಕ್ಷೆ ಉಂಟು ಅವರನ್ನು ಕೊಡು ಅಂತ. ಅವರಿಷ್ಟು ಹೇಳಿದಾಗ ನಿನಗೆ ಯಾರದ್ದು ನೆನಪಾದದ್ದು? ಯಾರದ್ದು ಅಂದ್ರೆ ಯಾರ ನೆನಪಾದದ್ದು? ತಂಗಿಯದ್ದೆ. ಯಾಕೆ? ಅವಳು ಒಳಿತನ ನಿರೀಕ್ಷೆ ಮಾಡಿ ಶ್ರೇಯೋವೃದ್ಧಿ ಅವಳದ್ದಾಗಬೇಕು. ಹೌದು, ಅತ್ಯಂತ ಪ್ರಿಯಳಾದವಳು ಅವಳು. ಅವಳಿಗೆ ಈ ಸದ್ಯೋ ಭವಿಷ್ಯದಲ್ಲಿ ಆಗುವುದಕ್ಕಿದ್ದ ಕಲ್ಯಾಣ ಅಂದ್ರೆ ಯಾವುದು? ಲೋಕ ಕಲ್ಯಾಣವೋ? ಈಗ ನಿನ್ನ ತಂಗಿಗೆ ಆಗಬೇಕಾದ ಎಂತದ್ದು? ಮದುವೆಗೆ ಬಂದವಳು, ಹೌದಾ? ಮದುವೆ ಹೌದು ಅಲ್ವಾ? ಅವಳ ಬದುಕಿನ ಕಲ್ಯಾಣ ವಿವಾಹೋತ್ಸವದ ಮೂಲಕ ಸಿದ್ಧ ಆಗಬೇಕು. ಅವಳ ಭವಿಷ್ಯ ಭದ್ರ ಆಗುವುದು ಅವಳ ಪತಿಯ ಮೂಲಕವಾಗಿ ಸಾಧ್ಯ ಆಗಬೇಕು. ಅವಳಿಗೆ ಅಭ್ಯುದಯ ಸಾಧ್ಯ ಆಗುವುದಿದ್ರೆ ಅವಳು ಹೊಸ ಸಂಸಾರವನ್ನು ಸೇರಿ ಆಗಬೇಕು. ಇದು ಸತ್ಯವ? ಇದನ್ನು ಹೇಳಿದರೆ ನಿನಗೆ ಇದೇ ಅರ್ಥ ಆಗುತ್ತದೆ ಅಂತ ಗೊತ್ತಿದ್ದು ಯಾರಾದರೂ ಹೇಳಿದರೆ ಅವರನ್ನು ನಿಜ ಸನ್ಯಾಸಿಗಳು ಅಂತ ತಿಳಿಯಬಹುದಾ? ಅಲ್ಲ, ಕೇಳಿದ್ದೆ ನಾನು. ಈಗ ಇದನ್ನು ಹೇಳಿದರೆ, ಈ ಸೂತ್ರವಾಕ್ಯ ಹೇಳಿದರೆ ತಂಗಿಯದ್ದೇ ಇವನಿಗೆ ಯೋಚನೆ ಬರ್ತದೆ ಅಂತ ಗೊತ್ತಿದ್ದು ಆಯ್ಕೆ ಮಾಡಿ ಶಬ್ದ ಪೋಣಿಸಿ ಯಾರಾದರೂ ಅದನ್ನು ಹೇಳಿದರೆ ಆ ಹೇಳಿದವರನ್ನು ಕಪಟಿಗಳು ಅಂತ ತಿಳಿಯಬೇಕು. ಎಂಥದ್ದು ತಲೆ ಕೆಟ್ಟದ್ದು ಮಾಡ್ತೀವಿ. ಶ್ರದ್ಧಾವಂತನಿಗೆ ಹಾಗೆ ಭಾವನೆ ಬರುವುದಿಲ್ಲ. ಈಗ ಒಂದು ಸಂಸಾರ ಇರ್ತದೆ, ಮದುವೆ ಆಗಿ ಬಹಳ ವರ್ಷಗಳಾದ ಸಂತಾನ ಆಗಿರುವುದಿಲ್ಲ. ಹೋಗಿ ಯಾವುದೋ ಒಂದು ದೇವರಿಗೆ ಕೈ ಮುಗಿತಾರೆ, ದೇವರೇ ನಮಗೊಂದು ಸಂತಾನ ಕೊಡಿ. ಆ ದೇವರ ಅನುಗ್ರಹ ಆಯಿತು, ಸಂತಾನ ಆಯಿತು ಅಂದ್ರೆ ಅದರ ಅರ್ಥ ಎಂತದ್ದು? ಅನುಗ್ರಹದ ಮೂಲಕವಾಗಿ ಸಂತಾನ ಆಯ್ತು. ಅವರು ದೇವರು ಕಾರಣ ಅಂತ ಅರ್ಥ ಅಲ್ಲ. ಕಾರಣ ಇವನೇ ಅಲ್ವ, ಕೈ ಹಿಡಿದ ಗಂಡನೇ ಅಲ್ವ. ಇಲ್ಲಿಯೂ ಅಷ್ಟೇ ಕಲ್ಯಾಣ ಆಗುತ್ತದೆ ಅಂದ್ರೆ ಅರ್ಥ ಏನು? ಇವರು ಕೈ ಹಿಡಿತಾರೆ ಅಂತ ಅರ್ಥ ಅಲ್ಲ. ಮತ್ತೆ ಯೋಗ್ಯನಾದವರ ಅಂದ್ರೆ ಈಗ ಅದು ನನ್ನ ಯೋಚನೆಗೆ ಅಲ್ವಾ? ಈಗ ಯಾರು ಅಮ್ಮ ತಂಗಿಯಾದಂತಹ ಸುಭದ್ರೆಗೆ ಯೋಗ್ಯನಾದವರ ಅಂತ ನಾನೊಂದು ಆಲೋಚನೆ ಮಾಡ್ತೇನೆ, ಅಥವಾ ಸಂಬಂಧ ಬಂದದನ್ನು ನೋಡಿ ಅದರ ಹೊಣೆ ನನಗೆ ಇರುವುದು. ಅದೀಗ ಸನ್ಯಾಸಿಗಳು ಹೇಳಿದವರಿಗೆ ಕೊಡ್ಲಿಕ್ಕಿದ್ದಲ್ಲ. ಯೋಗ್ಯನಾದ ವರ ಬರುವ ಹಾಗಾಗುತ್ತದೆ. ಆದಂತಹ ಸಾಂಗವಾಗಿ ವಿವಾಹ ನಡೆಯುತ್ತದೆ, ಆಮೇಲೆ ಸಂಸಾರವು ಸುಸೂತ್ರವಾಗಿ ಮುನ್ನಡೆಯುತ್ತದೆ, ಆಮೇಲೆ ಸಂತಾನ ಉತ್ಪತ್ತಿಯೂ ಆಗುತ್ತದೆ. ಇದೆಲ್ಲ ಒಂದು ಆಶೀರ್ವಾದದ ಮೂಲಕವಾಗಿ ಸಾಧ್ಯ ಆಗುವುದು. ಅದಕ್ಕೆ ಮಹಾತ್ಮರು ಹೇಳುದು ಮತ್ತೆಂತದ್ದಕ್ಕೆ ಎಲ್ಲ. ಈಗ ಒಂದು ಆಶೀರ್ವಾದ ಬೇಕು ಅಂತ ಮಣಿದವರಲ್ಲಿ ನಮ್ಮ ತಂಗಿ ಮೊದಲಿಗಳು ಅಲ್ಲ, ಕೊನೆಯವಳು ಅಲ್ಲ. ಒಂದು ಲೋಕದ ಚರಿತ್ರೆ ನಿಮಗೆಲ್ಲ ಏನಾಗ್ತದೆ ಗೊತ್ತುಂಟು? ಅದು ಮುಗ್ಧತೆ, ಅದು ಭಕ್ತಿ. ಈ ಮುಗ್ಧತೆ ಭಕ್ತಿ ಅಂದ್ರೆ ಜ್ಞಾನವನ್ನು ಎಲ್ಲಿಯಾದ್ರೂ ಅಡವಿಟ್ಟುಕೊಂಡು ನಾವು ವರ್ತಿಸುವುದು ಅಂತ ಅರ್ಥವೋ? ಅಜ್ಞಾನವನ್ನು ಮೆತ್ತಿಕೊಂಡು ಲೇಪಿಸಿಕೊಂಡು ನಾವು ವ್ಯವಹರಿಸುವುದು ಅಂತ ತಾತ್ಪರ್ಯವೋ? ಇಂಥ ಪ್ರಕರಣ ಹಿಂದೆ ಎಷ್ಟು ಆಗಿದೆ, ಎಷ್ಟು ಮಂದಿ ಅದರಿಂದ ವಿವಂಚಿತರ, ಎಂತದ್ದು ಏನಾಗಿದೆ, ಎಷ್ಟು ಬೇಕು? ಹಿಂದೆ ಕಪಟೆ ಯತಿ ವೇಷದಿ ಬಂದು ದಶಕಂದರನು, ಹಿಂದೆ ಕಪಟ ಯತಿ ವೇಷದಿ ಬಂದು ದಶಕಂದರನು, ಧರಣಿ ನಂದನೆಯ ಒಯ್ದು ತಗೇಳ್ ಇಂದು ಮರತೆಯ, ಧರಣಿ ನಂದನೆಯ ಒಯ್ದು ತಗೇಳ್ ಇಂದು ಮರತೆಯ.
ಸನ್ಯಾಸಿ ಪಂಚವಟಿಗೂ ಬಂದಿದ್ದ, ಓ ಗೋದಾವರಿ ತೀರದಲ್ಲೂ ನಿಂದಿದ್ದ, ಕಾವಿವಸನ ತೊಟ್ಟಿದ್ದ, ಕೈಯಲ್ಲಿ ಜಪಸರ, ಕೋವಿದರೆ ಹಿಡಿಯುವ ದಂಡ, ಕಮಂಡಲು ಎಲ್ಲ ಇತ್ತ. ಅಲ್ಲಿತ್ತ ಎಲ್ಲಿ? ಪಂಚವಟಿಯಲ್ಲಿ ರಾಮನ ರಾಮಾಯಣದಲ್ಲಿ. ನಿನಗಿಂತ ಮೊದಲು ಒಬ್ಬ ರಾಮ ಇದ್ದ ಅಂದೆ. ಆ ರಾಮನ ರಾಮಾಯಣದಲ್ಲಿ ಸೀತಾದೇವಿಯ ಸಮ್ಮುಖದಲ್ಲಿ ಗೋದಾವರಿ ತೀರದಲ್ಲಿ ಅಲ್ಲಿ ಎರಡೆರಡು ಆಶ್ರಮಗಳ ನೆಲೆಯಲ್ಲಿ ಕಾವಿವಸನ ತೊಟ್ಟು ಕೈಯಲ್ಲಿ ಜಪಸರವನ್ನಿಟ್ಟು ಕೋವಿದ ಹಿಡಿಯುವ ದಂಡಕಮಂಡಲವನ್ನು ಧರಿಸಿಕೊಂಡು ಭಿಕ್ಷೆಯ ನೀಡೇ ದೇವಿ ಸನ್ಯಾಸಿಗೆ ಪದ್ಯ ಹೇಳ್ತಾ ಬರ್ಲಿಲ್ವಾ? ಎಂತದ್ದು ನಿನ್ನ ರಾಗ ರಾಗಲ್ಲ, ನಿನಗೆ ನೆನಪಾಗಲಿ ಅಂದದ್ದು ನಾನು. ಇದನ್ನೇ ಹೇಳ್ತಾ ಬಂದದ್ದಲ್ವಾ? ಅಲ್ಲಿ ಹಾಗೆ ಬಂದ ಅಲ್ವಾ? ಹಾಗೆ ಬಂದಾಗ ಏನು ಹೇಳಿದ್ದು? ನಿನ್ನ ಭಾವ ಅವಳ ಮಾತಾಗಿ ಬಂದಿತ್ತಂತೆ. ನಾವು ಕೇಳಿದ್ದು ಸರಿಯಾದ್ರೆ, ಲೇಸಾಯಿತೈ ಸನ್ಯಾಸಿ ನೀವು ಬಂದುದು ನಿನ್ನ ಚರಣಕ್ಕೆ ಸಾಸಿರ ಶರಣೆಂಬೆ ನಾನು. ಬೇಸರಟ್ಟಿದ್ದು ತಮ್ಮ ಪಾದ ದರ್ಶನ. ನೋಡು ನೀನು ಹೇಳಿದ್ದೆ, ನೀನು ಮಾಡಿದ್ದಲ್ಲ ಅವಳು ಮಾತು ಹೇಳಿದ್ಲು. ಅವಳು ಸ್ವಲ್ಪ ದೂರ ಇದ್ಲು, 7 ಗೆರೆ ಇತ್ತಂತೆ ಮಧ್ಯದಲ್ಲಿ. ನೀನು ಹತ್ತಿರ ಹೋಗಿ ಇದನ್ನು ಮಾಡಿದೆ, ಅವಳು ದೂರದಿಂದ ಇದನ್ನು ಹೇಳಿದ್ರು. ಅಂದರೆ ಅಬಲೆಯಾದಂತಹ ವಂಚನೆಗೊಳಗಾದ ಸೀತೆಯ ಒಳಗಿದ್ದ ಭಾವ ಮಾತಾಗಿ ಬಂತು, ನಿನ್ನಲ್ಲಿ ಕೃತಿಯಾಗಿ ಪ್ರಕಟವಾಯಿತು. ಏಕಸೂತ್ರತೆ ಇರುವುದಲ್ಲಿ ವಂಚನೆ ಹೊತ್ತ ಜೀವ, ಅಲ್ಲಿ ರಾವಣತ್ವ. ಆ ವಂಚನೆಯ ದಶಮುಖಗಳನ್ನು ಒಳಗೆ ಹುದುಗಿಸಿ ಅದಕ್ಕೆ ಸನ್ಯಾಸಿಯ ಪರಿವೇಶವನ್ನು ತೊಡಿಸಿ ಇದ್ದದ್ದನ್ನು ಮೂಲದಿಂದ ಕಿತ್ತುಕೊಂಡು ಹೋಗುವುದಕ್ಕಾಗಿ ಹವಣಿಸಿ ಬಂದು ನಿಂತಿತು. ಶ್ರದ್ಧಾಮೂಲವಾಗಿ ಮುಗ್ಧತೆಯಿಂದ ಮಣಿದು ನಿಂತು ಅಡಿಗೆ ಊಟಗಳಿಲ್ಲದಂತಹ ಪತಿಯೋ ಮೈದುನನ ಜೊತೆಯಲ್ಲಿಲ್ಲದ ವೇಳೆಯಲ್ಲಿ ಬಂದು ನಿಂತ ಸನ್ಯಾಸಿಯನ್ನು ಆಧರಿಸಿದರೆ ಕೆಡುಕಾಗಲಿಕ್ಕಿಲ್ಲ ಎಂಬ ಶ್ರದ್ಧೆಯೇ ಮೂಲವಾಗಿ ಬದುಕಿನ ಅತ್ಯಂತ ಘೋರವಾದ ಪರಿಭವ ಅವಳು ಭೂಪ್ರವೇಶ ಮಾಡುವ ತನಕ ವಿಪರಿಣಾಮ ಬೀರಿತು. ಆ ಕಾಲದಲ್ಲಿ ಒಂದು ಸನ್ಯಾಸಿಯನ್ನು, ಕಪಟಯತಿಯನ್ನು ಸೀತಾದೇವಿ ನಂಬದೇ ಇದ್ದರೆ ರಾವಣನ ವಶದಲ್ಲಿದ್ದು ವಿವಶಳಾಗಿ ಅಶೋಕವನವನ್ನು ಶೋಕವನವಾಗಿಸುವುದಕ್ಕಿರಲಿಲ್ಲ. ಎದ್ದು ರಾವಣ ಸತ್ತ ಮೇಲೆ ಬಂದು ಅಗ್ನಿಕುಂಡವನ್ನು ಹೊಕ್ಕು ನಿಲ್ಲಬೇಕಾಗಿರಲಿಲ್ಲ. ಗರ್ಭಿಣಿಯಾಗಿ ಉಭಯ ಶಿಶುಗಳನ್ನು ಹೊತ್ತ ಕಾಲದಲ್ಲಿ ಪ್ರಜಾಪವಾದಕ್ಕೆ ಭೀತನಾಗಿ ರಾಮನಿಂದ ಪರಿತ್ಯಕ್ತಳಾಗಿರಬೇಕಾಗಿಲ್ಲ. ಮಕ್ಕಳು ಹುಟ್ಟಿದ ಮೇಲೆ ಮರಳಿ ಪರೀಕ್ಷೆ ಒಡ್ಡಿ ಬಂದು ಸ್ವೀಕೃತಳಾಗುತ್ತ ಹೇಳಿದಾಗ ಇಲ್ಲ, ಲೋಕಾಪವಾದ ಸತತವಾಗಿ ಆ ಒಂದು ಕೃತ್ಯದಿಂದ ಬರ್ತದೆ ಎಂಬುದಕ್ಕೆ ತನ್ನ ಪಾರಿಶುದ್ಧಿಯನ್ನು ನಿರೂಪಿಸುವುದಕ್ಕೆ ಭೂಗರ್ಭವನ್ನೇ ಸೇರಬೇಕಾಗಿ ಬರಲಿಲ್ಲ. ಅಂದರೆ ತಾತ್ಪರ್ಯ ಏನು ಗೊತ್ತುಂಟೋ? ನಾ ಇದನ್ನು ಇಲ್ಲಿಯವರೆಗೆ ಕಥೆ ಹೇಳಿದ್ದೆ ಯಾಕೆ ಗೊತ್ತುಂಟೋ? ಕಪಟ ಸನ್ಯಾಸಿಯನ್ನು ನಂಬಿದವರು ಮಣ್ಣಾಗದೆ ನಿರ್ವಾಹ ಇಲ್ಲ. ಇಷ್ಟು ಸುಂದರ ಆದರ್ಶ ರಾಮಾಯಣದಲ್ಲಿ ಉಂಟು. ಅವರ ಗತಿ ಮಣ್ಣಿಗೆ ಮಣ್ಣಾಗುವುದು ಬಿಟ್ಟು ಭೂಪುತ್ರಿಯಾಗಿ ಎದ್ದು ನಿಂತು ಕಂಗೊಳಿಸಿದ ಸೀತೆಯೇ ಮಣ್ಣಲ್ಲಿ ಸೇರಿ ಹೋಗಿದ್ದಾಳೆ ಅಂತಾದರೆ ಕಪಟ ಸನ್ಯಾಸಿಯನ್ನು ನಂಬಿದ್ದರಿಂದ ನೀನು ಹೇಳ್ತಿ ಸುಲಭ ಉಂಟು ಅವರು ಹಾಗೋ ಈಗ ವೇದವ್ಯಾಸರನ್ನು ನೀನು ಹೊಗಳಿದೆ. ವೇದವ್ಯಾಸರು ಹುಟ್ಟಿದ್ದ ಹೇಗೆ? ಹಸ್ತಿನಾವತಿಯಲ್ಲಿ ಮಕ್ಕಳಿಲ್ಲದೆ ನಿಯೋಗ ಬೇಕು ಅಂತ ಕಂಡ ಕಾಲದಲ್ಲಿ ಅಂಬಿಕಾಂಬಾಲಿಕೆಯರಿಗೆ ವೇದವ್ಯಾಸರನ್ನು ತರಿಸುವ ಕಾಲದಲ್ಲಿ ಆ ಕಥೆಯ ಲೋಕವಿಶ್ರುತ ಆಯಿತು. ಪರಾಶರರು ನದಿ ಮಧ್ಯದಲ್ಲಿ ಹೋದ್ರಂತೆ, ವಿರಕ್ತರು ಅಂತಲ್ಲೋ ಸೇವಿಸುವುದಕ್ಕೆ ಹೋದದ್ದವಳು. ಈಗ ನಾವು ದೊಡ್ಡವರ ಮನೆಯ ವಿಷಯ ಎಂಬುದರಿಂದ ಅದರ ನಾವು ಆಶಯವನ್ನು ನಾವು ಗ್ರಹಿಸದೇ ಇರಬಾರ್ದಲ್ಲ. ವಿರಕ್ತರು ಎಂಬುದಾಗಿ ಸೇವಿಸುವುದಕ್ಕೆ ಹೋದದ್ದು. ಮತ್ಸ್ಯಗಂಧಿನಿಯಾಗಿ ಯೋಜನೆ ದೂರಕ್ಕೆ ಅವಳ ಮೈಯ ವಾಸನೆ ಪಸರಿಸ್ತಾ ಇದ್ದದ್ದು. ಹತ್ತಿರ ಬರುವಾಗ ನಿನಗೆ ಅನುಗ್ರಹ ಮಾಡ್ತೇನೆ ಅಂದ್ರೆ ಅನುಗ್ರಹವೇ ಮಾಡಿದ್ದು. ಅನುಗ್ರಹ ಮಾಡಿ ಏನದರ ಪರಿಣಾಮ? ನಿನ್ನ ಯೋಜನ ದೂರಕ್ಕೆ ಪಸರಿಸಬಹುದಾದ ದುರ್ವಾಸನೆಯನ್ನು ನೀಗಿ ಅದಕ್ಕೆ ಸುವಾಸನೆಯನ್ನು ಕರುಣಿಸುವುದು. ಕರುಣಿಸಿದ ಮೇಲೆ ನದಿಯ ದಂಡೆಯ ಮಧ್ಯಕ್ಕೆ ಹೋದ ಮೇಲೆ ನನಗೆ ಮಗು ಬೇಕು ಅಂತ ಕೇಳುವುದು. ಯೋಚನೆ ಮಾಡು. ಇನ್ನು ಯಾವ ನದಿಯ ಮಧ್ಯದಲ್ಲಿ ಕೊಂಡೋಗಿ ಇವ ಹೇಳ್ತಾನೋ ಗೊತ್ತಿಲ್ಲ. ಅವರು ಹೇಳಿದ್ದಾರೆ ಎಂಬುದರಿಂದಲ್ಲ, ನದಿ ದಂಡೆಯ ಮಧ್ಯದಲ್ಲಿ ಹೋಗಿ ಮಗುವೆ ಆಗ ಆತಂಕ ಹೇಳಿದಾಗ ನಿನಗೇನು ತೊಂದರೆ ಆಗುವುದಿಲ್ಲ, ಎಲ್ಲ ಸರಿ ಮಾಡೋಣ ಅಂತ ಹೇಳ್ತಾ ತನಗೆ ಬೇಕಾದ ಶಿಶುವನ್ನು ಪಡೆದು ಪರಾಶರ ಮುನಿ ಪಾರಾಶರರನ್ನು ಪಡೆದ ಮೇಲೆ ಅವಳನ್ನು ಬಿಟ್ಟಗಲಿತು. ಆ ಮಗುವಿನ ಜೊತೆಯಲ್ಲಿ ಇದ್ದು ನಡೆದದ್ದು. ಹೀಗೆ ಆಯಿತು ಅಂತ ಆದರೆ ಅದು ಯೋಗಿಗಳು ಮುನಿಗಳು ಸಂಸಾರದಿಂದ ವಿರಕ್ತರಾದವರು ಅವರು ಯಾವುದಿಲ್ಲ. ಆದರೆ ಪೌರಾಪವಾದಕ್ಕೆ ಮಹತ್ವವನ್ನು ಕಲ್ಪಿಸಿದ ರಾಮನ ಹೆಸರನ್ನು ಹೊತ್ತು ಆ ಆದರ್ಶ ಪಾಲಿಸುವ ನಿನಗೆ ಯೋಚನೆ ಮಾಡು. ಮುಗ್ಧತೆಯಿಂದ ಎಲ್ಲ ಸುಲಭವಾಗಿ ಕಾಣುತ್ತದೆ. ನೀನು ಹೇಳಿದ ಕಥೆಯಲ್ಲಿ ಮುಗ್ಧತೆಯ ವಿಪರಿಣಾಮ ನಾನು ಹೇಳ. ವಿಷಕಂಠನಾದ ಶಿವನ ಕತೆ ಚಂದ ಉಂಟು.
ಅವ ವಿಷ ತಿಂದ. ಆಗ ಬ್ರಹ್ಮಾಂಡೋದರ ಬರಿತನ ಉದರಕ್ಕೆ ಹೋದರೆ ವಿಪರಿಣಾಮ ಆಗುತ್ತದೆ ಅಂತ. ಈಗ ಆ ಬ್ರಹ್ಮಾಂಡದಲ್ಲಿ ವಿಷ ಇಲ್ವೋ? ಈಗ ಅದು ವಿಷ ಇಲ್ಲದ ಬ್ರಹ್ಮಾಂಡ, ಬ್ರಹ್ಮಾಂಡದಲ್ಲೂ ವಿಷ ಇರಬೇಕು. ಅವ ಹೊತ್ತ ಬ್ರಹ್ಮಾಂಡದೊಳಗೆ ವಿಷ ಇರುವಾಗಲೂ ಅದನ್ನು ಧರಿಸಿದ ಅವನಿಗೆ ಏನೂ ಆಗಲಿಲ್ಲ ಅಂತಾದರೆ ಕಂಠದಲ್ಲಿದ್ದದ್ದು ಹೊಟ್ಟೆಗಿಳಿದರೆ ಏನಾಗ್ಲಿಕ್ಕೆ? ಈಗ ಮೊದಲೇ ಉಂಟಲ್ಲ ವಿಷ, ಕಂಠದಲ್ಲಿದ್ದದ್ದು ಇಳಿದ್ರೇನು? ಹಾಗಾದ್ರೆ ಇದು ಯಾಕಿರುವುದು? ಪ್ರಾಜ್ಞರಲ್ಲದವರಿಗೆ ಕಥೆಯಿಂದಲೇ ರೂಪಕದಿಂದಲೇ ವಿಷಯ ಸ್ಪಷ್ಟ ಆಗಬೇಕು ಅಂತಿದ್ರೆ ದೇವಚಾರಿತ್ರ್ಯವೇ ಲೋಕಕ್ಕೆ ಹಾನಿಯಾಗದಂತೆ ವಿಷವನ್ನಾದರೂ ತಡೆದುಳಿದಿದೆ ಅಂತಾದ್ರೆ ಕೆಡುಕನ್ನು ನಾವು ನಮ್ಮ ಆಶ್ರಿತರಾದವರಿಗೆ ಉಣಿಸಬಾರದು. ಅದನ್ನು ನಾವೇ ನುಂಗಿ ತಡೆದು ಹಿಡಿದು ಅವರಿಗೆ ಒಳ್ಳೆಯದು ಮಾಡಬೇಕು ಅಂತ ಆಶಯ ತೋರುವುದಕ್ಕಿದ್ದ ಒಂದು ಕಥೆಯನ್ನು ಅಕ್ಷರಾರ್ಥದಲ್ಲಿ ಹಿಡ್ಕೊಂಡು ನಿನ್ನಂತ ಮುಗ್ಧರು ಎಂಬ ಹೆಸರಿನಲ್ಲಿ ಅಜ್ಞಾನ ಪ್ರದರ್ಶನವನ್ನು ಮಾಡ್ತಾ ನುಂಗಿದ್ರೆ ಈಶ್ವರ ಬ್ರಹ್ಮಾಂಡಕ್ಕೆ ಅಪಾಯ. ಹಾಗಾದ್ರೆ ಅವರ ಬ್ರಹ್ಮಾಂಡದಲ್ಲಿ ವಿಷ ಇಲ್ಲ ಅಂತ ಹೇಳ್ಬೇಕು? ಬ್ರಹ್ಮಾಂಡದಲ್ಲಿ ಇಲ್ಲದ ವಿಷ ಉತ್ಪತ್ತಿ ಆದದ್ದು ಹೇಗೆ? ಶರದಿ ಮತರದಲ್ಲಿ ಅದು ಬ್ರಹ್ಮಾಂಡದೊಳಗೆ ಇದ್ದದ್ದಲ್ವ? ಹಾಗಾದ್ರೆ ಈ ಎಲ್ಲ ಸ್ಥಿತಿಯು ಕೂಡ ಕತೆ ಹೇಳುವಾಗ ಎಲ್ಲ ಹೌದು ಹೌದು ಸರಿ ಸರಿ ಅಂತ ಕಾಣ್ತದೆ. ವಿವೇಚನೆ ಬೇಕು, ವಿವೇಚನೆ ಬೇಕು. ಆ ವಿವೇಚನೆಯಿಂದ ನೀನು ವರ್ತಿಸಿದರೆ ನೀನು ಮಾಡಿದ್ದು ಎಂತಹ ಅನುಚಿತವಾದ ಕೃತ್ಯ ಅಂತ ನಿನಗೆ ಗೊತ್ತಾಗ್ತದೆ. ಇಲ್ಲ ಪಶ್ಚಾತ್ತಾಪ ಇಲ್ಲ, ಪ್ರಾಯಶ್ಚಿತ್ತ ಮಾಡುವುದಕ್ಕೆ ಅವಕಾಶ ಇಲ್ಲ. ಅದಾಗುವ ಮೊದಲು, ಪಶ್ಚಾತ್ತಾಪ ಪಡುವ ಮೊದಲು ಪ್ರಾಯಶ್ಚಿತ್ತ ಮಾಡುವುದಕ್ಕೆ ಅವಕಾಶ ಇಲ್ಲದಂತೆ ಅನರ್ಥ ಘಟಿಸಿತು ಅಂತ ಆದರೆ ಮತ್ತೆ ನಾನಿದ್ದು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾರು ಎಂಥದ್ದು ಮಾಡ್ಲಿಕ್ಕೆ ಆಗುದಿಲ್ಲ. ಎಚ್ಚೆತ್ತುಕೊಂಡ ಅವಳನ್ನಾದ್ರೂ ಕನಿಷ್ಠ ಹಿಂದೆ ತೆರೆದುಕೋ, ಹಿಂದೆ ಕರ್ಕೋ. ನಾ ಹೇಳಿದ್ದು ನೀನಿದ್ದು ಯಾರಿದ್ದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸಾಕು ಬೇಡ. ನಿಲ್ಲದಿರು ನೀ ಎಂದಾಯಿದಿರು, ನಿಲ್ಲದಿರು ಎಂದಾಯಿದಿರು, ಬಂಧುದಾನ ನೋಡಿಗೊಂಬೆ, ಬಂಧುದಾನ ನೋಡಿಗೊಂಬೆ. ನಿನ್ನಲ್ಲಿ ಕೇಳೇನು ಎಂದು ಬಲ್ಲದ ನಡೆಯೇ. ಆಗಿ ಹೋದಂತಹ ಘಟನೆಗಳನ್ನೆಲ್ಲ ನಿನ್ನ ಮೂಗಿನ ನೇರಕ್ಕೆ ಬೇಕಾದ ಹಾಗೆ ಬದಲಿಸಿಕೊಂಡು ಬಂದ ಯೋಗ್ಯತಾ ಸಂಪನ್ನ ಇದ್ದದನ್ನು ಇದ್ದಾಗ ಹೇಳಿದ್ರೆ ಅವನಿಗೆ ಇದ್ದದ್ದನ್ನು ಇದ್ದಾಗ ಹೇಳಿದ್ದಂತೆ. ಯಾವುದೇ ಒಂದು ವಿಷಯವನ್ನಾದರೂ ಬೇಕಾದ ಭಾವದಿಂದ ಗ್ರಹಿಸುವುದಕ್ಕೆ ನಮ್ಮ ಜಾಣಮೆಯ ಮೂಲಕವಾಗಿ ಸಾಧ್ಯವಾಗ್ತದೆ ಈ ಪ್ರಪಂಚದಲ್ಲಿ. ಈಗ ಪರಾಶರರು ವೇದವ್ಯಾಸರ ಜನನಕ್ಕೆ ಕಾರಣವಾದ ಅಲ್ವಾ? ದೋಣಿ ನಡೆಸಿಕೊಂಡು ಹೋಗುವಂತಹ ಕಾಲಕ್ಕೆ ದ್ವೀಪ ಪ್ರದೇಶವನ್ನು ಸೇರಿದಂತಹ ಸಂದರ್ಭದಲ್ಲಿ ಸುತ್ತಲೆಲ್ಲ ಮಂಜುಕವ್ಯ ಹಾಗೆ ಮಾಡಿ ಆ ಮತ್ಸ್ಯಗಂಧಿ ಆಗಿದ್ದವಳನ್ನು ಯೋಜನಗಂಧಿಯಾಗಿ ಮಾಡಿ ಅಲ್ಲಿ ಒಂದು ಸಂತಾನವನ್ನು ಪಡೆದ ಮೇಲೆ ಮೊದಲಿನದ್ದೇ ಕನ್ಯತ್ವವನ್ನು ಕೊಟ್ಟು ಆಮೇಲೆ ಅವರು ಹೊರಟು. ಹೌದು, ಅವರಿಗೆ ಕನ್ಯತ್ವ ಕೊಡುವ ಸಾಮರ್ಥ್ಯವಾದರೂ ತಪಸ್ಸಿನಿಂದ ಸಿದ್ಧಿಸಿತ್ತು. ಪೂರ್ತಿ ಕಪಟಿ ಆದರೆ ನಮ್ಮದು ಹೋಗ್ತದೆ, ನಮಗೇನು ಸಿಕ್ಕುವುದಿಲ್ಲ ಅಂತ ಆಗ್ತದೆ. ತಂಗಿಗೆ ಆಗುವುದು ಯಾಕಣ್ಣ? ನಾನು ಒಂದು ಹೇಳ್ತೇನೆ, ಎಂಥದ್ದು? ಈಗ ಬಂದವರ ಯೋಗ್ಯತೆಯನ್ನು ಅರಿಯದೆ ನಾನು ಕರ್ಕೊಂಡು ಬಂದದ್ದಲ್ಲ, ಮತ್ತೆ ಪರಾಶರರ ಯೋಗ್ಯತೆಯನ್ನು ಗುರುತಿಸಿಯೇ ಕರ್ಕೊಂಡು ಬಂದದ್ದು. ಈಗ ಇದನ್ನು ನಾವು ಗಮನಿಸಬೇಕಾದದ್ದೇನು? ಇದರಲ್ಲಿ ಪಕ್ಕನೆ ನೋಡುವಾಗ ಏನು ಕಾಣುತ್ತದೆ? ಶಾಸ್ತ್ರಾದಿಗಳಲ್ಲಿಯೋ ಲೋಕದ ವ್ಯವಹಾರಗಳಲ್ಲಿಯೋ ಶ್ರದ್ಧೆ ಇಲ್ಲದೆ ಇದ್ದವನಿಗೆ ಕಾಣುವುದೇನು? ಈ ಸನ್ಯಾಸಿಗಳನ್ನು ನಂಬುವುದು ಕಷ್ಟ, ಒಬ್ಬೊಬ್ಬರನ್ನೇ ಹೊಳೆದಾಟಿಸುವುದು ಕಷ್ಟ. ಹೊಳೆದಾಟಿಸುವ ಹೆಣ್ಣು ಚಂದ ಇದ್ದಾಳೆ ಅಂತಾದ್ರೆ ಸನ್ಯಾಸ ಸಂಸಾರ. ಆದ್ದರಿಂದಲೇ ನೋಡು, ಶಾಸ್ತ್ರ ನಿರ್ದೇಶ ಇರುವುದು ಸನ್ಯಾಸಿ ಆದ ಮೇಲೆ ಊರು ಬಿಟ್ಟು ನಿಲ್ಲಬೇಕು, ಕಾಡಿನೊಳಗಿರಬೇಕು ಅಂತ. ನಂಬುದು ಕಷ್ಟ ಅಲ್ವಾ? ಹೌದು. ಈಗ ನಮಗೆ ಹುಡುಕಿದ್ರು ಪರಾಶರದ ಇನ್ನೊಂದು ಕತೆ ಇಂಥದ್ದು ಸಿಗ್ತದೆ? ಇಲ್ಲ. ಇಲ್ಲಿ ಮಾತ್ರ ಈ ಒಂದು ಕತೆ ಮಾತ್ರ ಯಾಕೆ ಸಿಕ್ಕಿತ್ತು? ಅಥವಾ ಮತ್ತೆ ಯಾಕೆ ಕನ್ಯತ್ವವನ್ನು ಪ್ರಾಪ್ತಿಸಿದ್ರು? ಅದೊಂದು ಸಾಕಲ್ಲ. ಹಾಗಿದ್ರೆ ಅದರ ಅರ್ಥ ಎಂತದ್ದು? ಕೇವಲ ಸ್ತ್ರೀಯ ಕುರಿತಾದಂತಹ ಆಕರ್ಷಣೆಯಿಂದ ಅವರು ಕೂಡಿದ್ದಲ್ಲ ಅಂತ. ಈ ಪ್ರಪಂಚಕ್ಕೆ ಭವಿಷ್ಯದಲ್ಲಿ ಒಂದು ಒದಗಬೇಕಾದದ್ದನ್ನು ದೈವ ನಿರ್ಣಯಿಸಿರುತ್ತದೆ, ಅದಕ್ಕೆ ಬೇಕಾದಂತೆ ಅನುಕೂಲವಾಗಿ ಅದು ಒದಗಿ ಬರ್ತದೆ ಅಂತ ಅರ್ಥ. ಕಾಲಗರ್ಭದ ಸತ್ಯ ಪ್ರಪಂಚದಲ್ಲಿ ಪ್ರಕಟವಾದ ಮೇಲೆ. ಓ ಪುರಾಣಿಕರೇ ನಮಸ್ಕಾರ. ಮತ್ತೆ ನಿಮಗೆ ಮಾತ್ರ ಹೌದೌದು, ನಾನು ಹೇಳಿದ್ದಲ್ಲ ಅದಕ್ಕೆ ವ್ಯಾಖ್ಯಾನ, ನಿನ್ನದು ಮಾತ್ರ ಯಥಾರ್ಥವಲ್ಲ. ಯಥಾರ್ಥ ಅದು. ಈಶ್ವರ ದೇವರ ಹೊಟ್ಟೆಯಲ್ಲಿ ವಿಷ ಇಲ್ವಾ? ಅವರು ವಿಷ ತಗೊಂಡದ್ರ ಬ್ರಹ್ಮಾಂಡ ಅಂತ ಆದ ಮೇಲೆ ಇರಬೇಕಲ್ಲ. ಕೊರಳಲ್ಲಿ ಯಾಕೆ ನಿಲ್ಲಿಸಿಕೊಂಡ್ರು ಅಂದ್ರೆ ಅದರ ಅರ್ಥ ಎಂತದ್ದು? ವಿಷ ಅನ್ನುವುದಕ್ಕಾಗಿ ಸ್ವೀಕರಿಸಬೇಕಾದ ಸನ್ನಿವೇಶದಲ್ಲಿ ತ್ಯಾಜ್ಯ ಅಂತ ಬಿಡಬೇಕಾದದ್ದಲ್ಲ, ಎಲ್ಲಿ ನಿಲ್ಲಿಸಬೇಕು ಅಲ್ಲೇ ನಿಲ್ಲಿಸಿಕೊಳ್ಬೇಕು ಅನ್ನುವುದು ಅದರ ಅರ್ಥ. ಈಗ ಹೊಟ್ಟೆ ಒಳಗೆ ಬರಲಿಲ್ಲ ಸನ್ಯಾಸಿಗಳು, ಗಂಟಲಿನಲ್ಲಿ ಮಾತ್ರ ಇದೆ. ಅದೇ ಇಲ್ಲಿ ಪ್ರಧಾನ. ಇಲ್ಲಿ ಈಗ ಪ್ರಮದಾವನದಲ್ಲಿ ತಂದು ಕುಳ್ಳಿರಿಸಿದ್ದೇನೆ. ಈಗ ಅರಮನೆ ಒಳಗೆ ಬರುವುದಿಲ್ಲ ಹೇಳಿದವರು, ಅವರು ಹೊಟ್ಟೆ ಒಳಗೆ ಬಂದರೆ ಸಂಪೂರ್ಣ ನಾಶ ಆಗಿ ಹೋಗ್ತದೆ ಅಂದ್ರೆ ಗಂಟಲಲ್ಲಿ ಸಿಕ್ಕಿದ್ದಾರೆ. ಆದ್ರೆ ನಿನ್ನ ಗಂಟಲಲ್ಲಿ ಸನ್ಯಾಸಿಗಳು ಬೇರೆ ಕ್ರಮದಲ್ಲಿ ಸಿಕ್ಕಿದ್ದಾರೆ. ಈಗ ಅದೇ ಕಷ್ಟ ಆಗುದು. ಇಬ್ಬರದ್ದು ಗಂಟಲಲ್ಲಿ ಸಿಕ್ಕಿದ್ದು. ನನ್ನ ಬಂದವರನ್ನೆಲ್ಲ ಕಪಟ ಸನ್ಯಾಸಿ ಹೇಳಿದೆ, ನಿನ್ನದೇ ಬುದ್ಧಿ ಊರಿನಲ್ಲಿ ಇರುವವರಿಗೆ ಅಂತ ಭಾವಿಸಿದೆ. ಹೋಗಿ ಹೋಗಿ ನೀನು ರಾವಣ ಪಾಪಿ ಅದನ್ನೇ ಹೇಳಿದ್ದು. ನೋಡು, ರಾವಣನಿಗೆ ಆಗುವಾಗ ಪಾಪಿ ಅನ್ನತಿ, ಇವಾಗ ಪುಣ್ಯಾತ್ಮ ಅಂತ ಹೇಳ್ತಿ. ಎಂತದ್ದು? ರಾವಣ ಪಾಪಿ ಅಂತ ನಾನಿನ್ನು ಹೊಸತು ಹೇಳಿಕೆ ಕೊಟ್ಟಾಗಬೇಕಾದದ್ದು. ಪುಣ್ಯಾತ್ಮ ಅಂತ
ಒಪ್ಪಲಿಕ್ಕೆ ಬೇರೆ ಆಧಾರ ಬೇಡುವ? ದೇವರು ಈಗ ಈಗ ಎಂಥದ್ದು, ಈಗ ಉಪಮೆಗಾದ್ರೂ ಒಂದು ಸರಿಯಾದಂತ ಹೋಲಿಕೆ ಬೇಡ. ಎಂತದು? ಈಗ ಇವರು ರಾವಣ ಸನ್ಯಾಸಿಯ ಹಾಗೆ ಆಗಿದ್ದರೆ ಹೌದು ಅಂತ ಇಟ್ಟುಕೊಳ್ಳೋ. ಈಗ ವಾದಕ್ಕೆ ಹೌದು ಅಂತ ಇಟ್ಟರೆ ನಿಲ್ಲಿ, ಅವರು ರಾವಣ ಸನ್ಯಾಸಿ. ಹೌದು. ಈಗ ಇದರಲ್ಲಿ ಸೀತೆ ಯಾರಾಗಿದ್ದಾರೆ? ಸುಭದ್ರೆ. ಸುಭದ್ರೆ ಅಲ್ವಾ? ಸುಭದ್ರೆ ಸೀತೆ ಹೌದು. ಹಾಕೊಂಡೋಗುದು ಸುಭದ್ರೆ. ಹೌದೌದು. ರಾಮ ಯಾರು? ರಾಮ ಯಾರು ಅಂತ ಕೇಳಲಿಕ್ಕುಂಟು. ದ್ವಾರಕೆಗೆ ಒಬ್ಬನೇ ರಾಮ. ನಾನು ರಾಮ. ಅಲ್ಲಿ ಗಂಡ ಹೆಂಡತಿ, ಇಲ್ಲಿ ಅಣ್ಣ ತಂಗಿ, ಅಷ್ಟೇ ವ್ಯತ್ಯಾಸ ಇರುವುದು. ಕಪಟ ಸನ್ಯಾಸಿಯಾಗಿ ಬಂದು ರಾಮನ ಕಣ್ಣು ತಪ್ಪಿಸಿ ಲಕ್ಷ್ಮಣನನ್ನು ತಪ್ಪಿಸಿ, ಬೇಕಾದ್ರೆ ಲಕ್ಷ್ಮಣ ಅಂತ ಯಾರು ಬೇಡ, ಇದರಲ್ಲಿ ಲಕ್ಷ್ಮಣ ಅಲ್ಲ, ನಾನಿದ್ದೇನಲ್ಲ. ಯಾರು? ನಾನಿದ್ದೇನಲ್ಲ. ನಾನು ದೂರ ಹೋಗ್ಲಿಕ್ಕೆ, ಆ ವಿಷಯ ಬಿಟ್ಟು ದೂರ ಹೋಗ್ಲಿಕ್ಕೆ ನಾನಿದ್ದೇನೆ. ಯಾವುದು? ಲಕ್ಷ್ಮಣ ಆಗ್ಲಿಕ್ಕೆ. ಅಲ್ಲಿಗ ನೀನು ಅಲ್ಲ, ರಕ್ಷಿಸಲಿಕ್ಕಾಗದ್ದನ್ನು ರಕ್ಷಿಸಲಿಕ್ಕೆ ಅಂತ ಹೊಣೆ ಕೊಟ್ರೆ ಅದು ರಕ್ಷಿತವಾಗುವುದಿಲ್ಲ. ಕೊಡದೆ ದೂರ ಹೋಗ್ಲಿಕ್ಕೆ ತಮ್ಮನಾಗಿ ನಾನು. ಅಲ್ಲ, ಈಗ ನಿನ್ನನ್ನು ಲಕ್ಷ್ಮಣ ಮಾಡ್ಬೋದಿತ್ತು, ಗೆರೆ ಹಾಕತಿ. ಗೆರೆ ಅದನ್ನೇ ಹಾಕಿದ್ದು. ಆದ್ರೆ ನನಗೆ ಇನ್ನೊಂದು ಪಾತ್ರ ಬರಬೇಕಲ್ಲ. ಯಾವ ಪಾತ್ರ? ನಿನಗೆ ಈಗ ಕಥೆಯಲ್ಲಿ ಆಸಕ್ತಿ ಹುಟ್ಟಿದೆ. ಎಂತದ್ದು ಪಾತ್ರ? ಅಲ್ಲ, ಇದು ಮೂರಲ್ಲ, ಈಗ ಮೂರರಿಂದಲೇ ಆದದ್ದ. ರಾವಣ ರಾಮ ಸೀತೆಯಿಂದ ಮಾತ್ರ ಸೀತಾಪಹಾರ ಆದದ್ದಲ್ಲ. ಮತ್ತೆ ಲಕ್ಷ್ಮಣ ಇದ್ದದ್ದು ಮಾತ್ರ ಸೀತಾಪಹಾರ ಅದಲ್ಲ. ಮತ್ತೊಂದು ಪಾತ್ರ ಇಲ್ವಾ? ಮತ್ತೊಂದು ಪಾತ್ರ ಮಾರೀಚ್ ಆಗಬೇಡ ಒಂದು. ಮಾರಿ ಈಗ ಬಂಗಾರದ ಜಿಂಕೆಯಾಗಿ ಬಂದು ಕುಣಿದು ಇವರನ್ನೆಲ್ಲ ಆಚೆ ಈಚೆ ದಾರಿ ತಪ್ಪಿಸಿದ್ದೆಲ್ಲ ಯಾರು ಅಲ್ವಾ? ಇಲ್ಲಿ ರಾವಣನನ್ನು ಸನ್ಯಾಸಿಯಾಗು ಅಂತ ಹೇಳಿದ್ಯಾರು? ಇಲ್ಲುಂಟು ನಿನ್ನ ಬೋಳೆತನ, ನಿನ್ನ ಮುಗ್ಧತೆ. ಅದಕ್ಕಿಂತ ದೊಡ್ಡ ಮಾಯಾ ಜಿಂಕೆ ಬೇಡ. ಅದನ್ನೇ ಇಟ್ಟುಕೊಂಡು ಆಟ ಆಡ್ಲಿಕ್ಕೆ ಹೊರಟ ಕಪಟ ಸನ್ಯಾಸಿ ಇಲ್ಲಿ ಇದ್ರೆ ಮಾಯಾ ಜಿಂಕೆ ನಿನ್ನ ಬೋಳೆತನ ಬೇಡ. ನಾನು ಹೇಳ, ಮಾರೀಚನ ಬುದ್ಧಿ ತೋರಿಸುವ ನೀನೀಗ ಕಪಟ ವಂಚನೆ ಮೋಸ ಅದನ್ನು ಕೈತವದ ಮೊದಲ ಮನೆಯವ, ಅದನ್ನು ಬಿಟ್ರೆ ಮತ್ತೊಬ್ಬ ಅಲ್ಲ. ನನಗೆ ಗೊತ್ತಿಲ್ವಾ ಎಂತದ್ದು ನಿನ್ನದು ಹೊಣೆಗಾರಿಕೆ? ನನ್ನ ತಂಗಿ ಸುಭದ್ರೆ ನಾನು ಕರ್ಕೊಂಡು ಬಂದ ಸನ್ಯಾಸಿ, ಪೂಜೆಗಾಗಿ ಕುಳ್ಳಿರಿಸಿದ್ದೇನೆ. ಹೌದಾ? ತಪ್ಪಿ ನಡೆಯುವುದವ ಸನ್ಯಾಸಿ. ಮಾರೀಚ ಹೇಳಿದ್ರೆ ನಿನಗೆ ನೆನಪುಂಟ? ಸಿಕ್ಕಲರಿಯಳು ಸೀತೆ, ಸಿಕ್ಕಿದರು ದಕ್ಕಲರಿಯಳು ಅಂತ. ಹೌದು. ಯಾರಿಗೆ? ರಾವಣನಿಗೆ. ರಾವಣನಿಗೆ ಹೇಳಿದ್ದು. ಮಾರೀಚ ಎಂಬುದನ್ನು ಉಳಿದ ವಿಷಯಕ್ಕೆ ನಾನು ಒಪ್ಪುತ್ತೇನೋ ಇಲ್ಲೋ, ಹೇಳಬೇಕಾದವರಿಗೆ ಅವ ಹೇಳಿದಂತೆ ಹೇಳಿದ್ದ ಆಗಿದೆ ಅಂತ ಒಪ್ಪುತ್ತೀಯ? ಈಗ ಅಷ್ಟಕ್ಕೆ ಮಾತ್ರ ನಾನು ಮಾರೀಚ ಆಗೋದು. ಇವ ಸನ್ಯಾಸಿಯಾಗಿ ಉಳಿಯಲರಿಯ, ಉಳಿದರೂ ಸನ್ಯಾಸಿಯಾಗಿ ನಿನಗೆ ದಕ್ಕಲಾರ. ಸನ್ಯಾಸಿಯಾಗಿ ಸಿಕ್ಕಿದ ಸನ್ಯಾಸಿಯಾಗಿ ದಕ್ಕ ಮಾತ್ರ ಅಲ್ಲ, ಅವ ನನ್ನನ್ನು ಪುಂಡಾನತಿ ಹೊರಸಾರು ಅಂತ ಹೇಳ್ತಿ. ನಾ ಹೊರಗೆ ಹೋಗ್ತೇನೆ. ಈಗ ಪುಂಡ ಹೊರಸಾರು ನನಗೆ ಹೇಳಿದ್ದು ಕೇಳಲಿಕ್ಕೆ ಆಗುದಿಲ್ಲ, ನನಗೆ ಸಹಿಸಲಿಕ್ಕೆ ಆಗುದಿಲ್ಲ. ಆದ್ರೆ ಬರ್ತೇನೆ, ನಾನು ಒಳಗೆ ಬರ್ತೇನೆ. ಒಂದು ಸಂದರ್ಭಕ್ಕೆ ಬರ್ತೇನೆ. ನೀನು ಹೇಳಿದ್ದು ನಡೆಯದೆ ಕುಟುಂಬದ ನೆಮ್ಮದಿ ಸರ್ವನಾಶ ಆಗಿ ಇದ್ದದ್ದೆಲ್ಲ ಕೈ ತಪ್ಪಿದ ಸ್ಥಿತಿಯಲ್ಲಿ ಬಲನ ಹಲಮುಸಲಗಳು ನಿಸ್ತೇಜವಾಗಿ ನಿಷ್ಕ್ರಿಯವಾಗಿ ಏನು ಮಾಡುವುದು ಅಂತ ಹಿಂದೆ ಮುಂದೆ ನೋಡ್ತಾ ಇರುವಾಗ ಇದೋ ನಾ ಹೇಳಿದಾಗ ಆಯ್ತು ಅಂತ ತೋರಿಸುವುದಕ್ಕೆ ಆಗ ತಿರುಗಿ ನೋಡಿ ಎತ್ತ ಹೋದನು ಕೃಷ್ಣ ಅಂತ ಬರ್ತೇನೆ. ಮದುವೆ ಆಗುವಾಗ ತೋರಿಸಲಿಕ್ಕೆ ಬರ್ತೇನೆ. ಬೇಡ 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 ಬೇಡ, ಅಷ್ಟೆಲ್ಲ ನಿನ್ನ ದೊಡ್ಡಸ್ತಿಗೆ ಬೇಡ. ನಿನಗೆ ಆಗುದಿಲ್ಲ ಅಂತ. ಹೌದೌದು, ನಿನ್ನ ತಲೆಯಲ್ಲಿ ಉಂಟೀಗ, ಇಡೀ ದ್ವಾರಕ್ಕೆ ನಿನ್ನ ಹೆಗಲಿನಲ್ಲಿ ಉಂಟು. ಇಲ್ವಾ? ನನಗೆ ಹೊಣೆ ಇಲ್ಲಲ್ಲ. ಎಂಥದ್ದು ಹೊಣೆ ನಿನ್ನದು? ನಿನ್ನ ಹೊಣೆಯ ಕೆಲಸ ಒಂದು ದಿವಸ ಆದರೂ ಮಾಡಿದ್ಯಾ ನೀನು? ಯುವರಾಜ ಅಲ್ವಾ ನೀನು? ದ್ವಾರಕೆಗೆ ರಾಜನಾದ ನಾನು ಹೊಣೆ ಹೊತ್ತು ಮಾಡಬೇಕು. ನೀನು ಬಂದಿದ್ಯಾ ಒಂದು ದಿವಸ ಆದರೂ ಹೆಗಲು ಕೊಡ್ಲಿಕ್ಕೆ? ಈಗ ಬರ್ತಾನೆ ಅವ ಸನ್ಯಾಸಿ ಅಂತೆ, ಮತ್ತೊಂದಂತೆ. ಎಲ್ಲರೂ ನಿನ್ನಾಗಲ್ಲ ಏನು? ಇದು ಕಳ್ಳ ತನ್ನನ್ನು ತಾನು ನಂಬ ಪರರನ್ನು ನಂಬ ಅಂತ ಹೇಳಿದ ಹಾಗೆ ನಿನಗೆ ಹಾಗಾಗಿದ್ದು. ಊರೆಲ್ಲ ಅದೇ ಕಾಣ್ತದೆ ನಿನಗೆ. ಎಲ್ಲ ಚಂದದ ಹೆಣ್ಣು ಮಕ್ಕಳು ಕಂಡ ತಕ್ಷಣದಲ್ಲಿ ಅವರ ಬೆಂಗಡೆಯಲ್ಲಿ ಹೋಗುವರು ಭಾವಿಸಿಕೊಂಡಿದ್ದಾನೆ. ಅಲ್ಲಂತೆ, ನಿನ್ನಿಂದಾಗಿ ನಡೆಯುವುದಲ್ಲ ಏನು ದ್ವಾರಕೆಯಲ್ಲಿ. ಸುಭದ್ರಾ ಕಲ್ಯಾಣ ಹೇಗೆ ಮಾಡಿ ಮುಗಿಸಬೇಕು, ಆ ಪ್ರಸಂಗವನ್ನು ಹೇಗೆ ಮುಂದೆ ಕೊಂಡೋಗ್ಬೇಕಂತ ನಿರ್ಣಯ ಮಾಡುವ ನಾನು. ಆಯ್ತು 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 ಆಯ್ತು. ಎಂಥದ್ದು? ರೋಹಿಣಿಯ ಮಕ್ಕಳು ಒಂದು, ದೇವಕಿಯ ಮಗ ಒಬ್ಬ. ಆಯ್ತು ಆಯ್ತು ಆಯ್ತು. ಇಲ್ಲಿ ಆಗುವಾಗ ಬೇರೆ. ನಿನಗೆ ಒಂದು ಅವಕಾಶ ಕೊಡ್ತೇನೆ. ಎಂತದ ಅವಕಾಶ? ಮದುವೆ ಎಲ್ಲ ಮುಗಿದ ಮೇಲೆ ಒಂದು ಅಣ್ಣ ಆಗಿದ್ಯಲ್ಲ ಇಲ್ಲಿ, ಸಣ್ಣ ಅಣ್ಣ ಅಂತ ಹೇಳಿದ್ದಕ್ಕೆ ಒಂದು 4 ಮಂತ್ರಾಕ್ಷತೆ ಹಾಕಿ ಆಮೇಲೆ ಪಾಯಸದ ಊಟ ಮಾಡಿ ಹೋಗು. ಸೋಮ್ಮನೆ ಅಧಿಕ ಪ್ರಸಂಗ. ಆಯ್ತು, ಊಟ ಒಟ್ಟಿಗೆ ಮಾಡುವೇನು? ಊಟ ಒಟ್ಟಿಗೆ ಮಾಡುವ. ಇಂತೆಂದು ಮುರಹರ, ಇಂತೆಂದು ಹಲದರಮ್ಮಗದಿರು ಹೆ ಮುರಹರ, ಮುಂತಪ್ಪ ಗಜ್ಜೆಗೆ ನಿರಾತಂಕವಾಯ್ತೆಂದು ಸಂತೋಷವೌತಾಡ್ದು ಮುರಹರವು, ಸಂತೋಷವೌತಾಡ್ದು ತೆರಳಿದವು ರಾಜಮಂದಿರಕ್ಕೆ. ಆ
ಸನ್ಯಾಸಿ ಆಗುವುದೇ ಇನ್ನು ಕೆಲವರನ್ನು ವಿರಕ್ತರನ್ನಾಗಿಸುವುದಕ್ಕೆ. ಹೇಗೆ? ಸನ್ಯಾಸಿ ವೇಷದಲ್ಲಿರುವುದು ಅರ್ಜುನ, ವಿರಕ್ತಿ ಗೊತ್ತಿಲ್ಲದೆ ಆವರಿಸ್ತಾ ಇರುವುದು ಬಲರಾಮನಿಗೆ. ಅವನಿಗೂ ಗೊತ್ತಾಗಲಿಲ್ಲ ಯಾವುದರಲ್ಲಿ ವಿರಕ್ತಿ. ಇವ ಯಾರಿಗೆ ಕೊಡ್ಲಿಕ್ಕೆ ಹೊರಟಿದ್ದಾನೆ ತಂಗಿಯನ್ನು? ಸನ್ಯಾಸಿಗೆ. ಸನ್ಯಾಸಿಗೆ ಕೊಟ್ಟದ್ದು ಕೌರವನ ಜೊತೆಯಲ್ಲಿ ಸುಖ ಸಂಸಾರ ಆಗಬೇಕು ಅಂತ. ನಮಗೆ ಗೊತ್ತಿಲ್ಲದ್ದಲ್ಲ. ತನ್ನ ಶಿಷ್ಯನಾದ ಕೌರವನ ಜೊತೆಗಿನ ಸುಖ ಸಂಸಾರಕ್ಕೆ ಹೇತುವಾಗಬಹುದಾದ ದಿವ್ಯಾಶೀರ್ವಾದ ಸಿಕ್ಕಲಿ. ಈ ಸನ್ಯಾಸಿಯನ್ನು ಪೂಜೆ ಮಾಡುವಾಗ ಆ ಸಂಕಲ್ಪದಲ್ಲೇ ಇವನಿಗೆ ವಿರಕ್ತಿ ಬರ್ತಾ ಉಂಟು. ಅದರಿಂದ ಅವ ದೂರ ಸರಿಯುತ್ತಾ ಇದ್ದಾನೆ, ಇವನಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೇಳಿದ್ದು. ನಾಳೆ ಅವ ಜನ ಹೇಗೆ ಅಂದರೆ, ಒಂದು ಶಬ್ದ ನಾವು ಹೇಳಿದ್ದು ಸಿಕ್ಕಿದ್ರೆ ಸಾಕು, ನೀನು ಅವತ್ತ ಹಾಗೆ ಹೇಳಲಿಲ್ವೋ ಅಂತ ಕುತ್ತಿಗೆ ಹಿಡಿದು ಕೇಳ್ತಾನೆ. ಮುಂದಪ್ಪ ಕಜ್ಜ ನಿರಾತಂಕ ಆಯ್ತಾ ಇಲ್ಲ, ಇದೀಗ ಒಂದು ಶಬ್ದದಲ್ಲೇ ಆದ್ರು ಕೃಷ್ಣ ಇಲ್ಲಿ ಆದ್ರೂ ಇದ್ದಾನ? ಹೊಣೆಯೆಲ್ಲ ಯಾರ ಹೊರೆ ಉಂಟು? ಹೆಗಲು, ಈಗ ನೇಗಿಲು ಹೊತ್ತವನ ಹೆಗಲಿನಲ್ಲಿ ಹೊಣೆಯಷ್ಟು ಉಂಟು. ರೋಹಿಣಿ ಸುತ್ತರು ಒಂದದ್ದಕ್ಕೆ ನಾನು, ರೋಹಿಣಿ ಸುತ್ತೆ ಅವಳು ಕೂಡ, ಅಣ್ಣ ತಂಗಿ ಅಂದರು ನೋಡಿಕೊಳ್ಳಿ. ನಾವು ಹೊರಗಿನಿಂದ ನೋಡುವ. ನಮಗೇನಾಗಬೇಕು ಅಂದರೆ, ಕತ್ತರಿಸಬೇಕಾದವರು ಸಿಕ್ಕಿದರೆ ಕತ್ತರಿಸಬೇಕು, ಬಂಧಿಸಬೇಕಾದ್ದು ಸಿಕ್ಕಿದರೆ ನಾವು ಅಲ್ಲಿ ಕತ್ತರಿಸಿದ ಹಗ್ಗವನ್ನೇ ಒಟ್ಟು ಮಾಡುವುದು, ಇಲ್ಲಿ ಒಟ್ಟು ಮಾಡುವುದು, ಸೇರಿಸಿ ಹೊರಗಿನಿಂದ ನಾವು ಅದನ್ನು ಬಿಗೀತಾ ಹೋಗುವುದು. ಈಗ ಸನ್ಯಾಸಿ ಅರ್ಜುನ ಮತ್ತು ಸುಭದ್ರೆಯ ಮಧ್ಯದ ಅನುಬಂಧವನ್ನು, ಅನುರಾಗವನ್ನು ಬಿಗಿದದ್ದಾಯ್ತೋ. ಇನ್ನೀ ಕಟ್ಟಿ ಯಾರಾದರೂ ಬಿಚ್ಚಲಿಕ್ಕುಂಟೋ? ಸುಭದ್ರಾ ಕಲ್ಯಾಣ ಆಗುವುದನ್ನು ತಡೆಯುವುದಕ್ಕೆ ಯಾರಿಗಾದರೂ ಸಾಧ್ಯ ಉಂಟೋ? ಇಲ್ಲ. ಆದರೂ ಈಗ ಕಲ್ಯಾಣ ಕಾರ್ಯಕ್ರಮದಲ್ಲಿ ಒಂದು ಮನರಂಜನಾ ಕಾರ್ಯಕ್ರಮ ಬೇಡವಾ? ಬೇಕು. ಅದಕ್ಕೆ ದಿಬ್ಬಣಿಗರಾಗಿ ಬಾಸಿಂಗ ಕಟ್ಟಿಕೊಂಡು ಬರಲಿ. ಹೌದೌದು. ಯಾರು ಗೊತ್ತುಂಟೋ? ವಿದೂಷಕರು. ಚಕ್ರವರ್ತಿ ಮನೆತನದ ಆಸ್ಥಾನದಲ್ಲಿ ಮೆರೆದಾಡುವ ರಾಜಪ್ರಭೃತಿಗಳು ಅಂತ ತಿಳಿದವರು ವಿದೂಷಕರಾಗುವಂತೆ ವೇಷ ತೊಟ್ಟುಕೊಂಡು ಬರಲಿ. ನಿಜವಾದ ವೇಷ ಅದು. ಇದು ಆವೇಶ ಎಲ್ಲಿಯ ತನಕ ಇರ್ತದೆ ಅಂತ ನಾನು ತೋರಿಸ್ತೇನೆ. ಅವರು ಬಂದು ಬರಿಗೈಯಲ್ಲಿ ಮರಳುವಾಗ ಇವನಿಗೆ ಏನೆಲ್ಲ ಆಗ್ಲಿಕ್ಕೆ ಉಂಟು ಅಂತ ಒಂದು ಕಲ್ಪನೆ ಉಂಟು ನನಗೆ. ಆಗ ಇವನನ್ನು ಸಮಾಧಾನ ಮಾಡಿ ಒಟ್ಟಿಗೊಂದು ಊಟ ಮಾಡಬೇಕು. ಅದಕ್ಕೆ ಹೇಳಿದ್ದು ಊಟ ಒಟ್ಟಿಗೆ ಮಾಡುವಾಯ್ತು ಅಂದದ್ದು ಅದಕ್ಕೆ. ಎಲ್ಲ ಸಮಾಧಾನ ಮಾಡಿ ಒಂದು ಊಟ ನೆಮ್ಮದಿಯಲ್ಲಿ ಅವ ಮಾಡುವ ಹಾಗೆ ಆಗಬೇಕು. ಲೋಕದಲ್ಲಿ ಸಂಸಾರದಲ್ಲೇ ಸಂಬಂಧಿಗಳಲ್ಲಿ ಸಜ್ಜನರನ್ನು ಕೈಬಿಟ್ಟವರ ಜೊತೆಯಲ್ಲಿ ಹೊಸದಾದ ಬಾಂಧವ್ಯ ಬೆಸೆದು ಸಜ್ಜನಿಕೆಗೆ ಆಶ್ರಯ ಲೋಕದ ಸಜ್ಜನರಲ್ಲಿ ಉಂಟು ಅಂತ ತೋರಿಸಬೇಕು. ಈ ಪ್ರಕರಣ ತೊಡಗುವಾಗ ಸಂಕಲ್ಪ ಅದಲ್ಲೂ ಹೌದು. ಕೌರವಾದಿಗಳ ಮೂಲಕವಾಗಿ ಸಂಸಾರದಿಂದ ದೂರ ಆಗುತ್ತಾ ಇರುವ ಸಜ್ಜನರು ಪಾಂಡವರು ತನ್ನವರೇ ಅಷ್ಟು ಒಳ್ಳೆಯವರನ್ನು ದೂರ ಮಾಡಿದಾಗ ನಾವು ಸಂಬಂಧ ಬೆಸೆದಾದರು ನಿಮ್ಮ ಸಜ್ಜನಿಕೆಗೆ ಇಲ್ಲಿ ಆಶ್ರಯ ಉಂಟು ಅಂತ ತೋರಿಕೊಡಬೇಕಾದ್ದು ಈತ. ದ್ವಾರಾವತಿ ಸಮುದ್ರ ಮಧ್ಯದಲ್ಲಿರುವುದು ಮಾತ್ರ ಅಲ್ಲ, ಇರುವ ಸಮುದ್ರ ಹಾಲಿನ ಸಮುದ್ರದಂತೆ ಕಾಣಬೇಕು ಅಂತಾದರೆ ನಮ್ಮ ಮನಸ್ಸಿನ ಭಾವದಲ್ಲಿ ಅಷ್ಟು ಶುಭ್ರತೆ ವ್ಯಕ್ತ ಆಗಬೇಕು. ಒಳ್ಳೆಯವರು ಆರ್ಯಾವರ್ತದಲ್ಲಿ ಎಲ್ಲೇ ಇರಲಿ, ಅದು ಪಾಂಡವರ ರೂಪದಲ್ಲಿರಲಿ ಪಾರ್ಥನ ರೂಪದಲ್ಲಿರಲಿ, ಮನೆಯ ಮಹತ್ವಿಕೆಯನ್ನೇ ನಿಮಗೆ ಕೊಟ್ಟು, ಈಗ ಮನೆಯಲ್ಲಿ ನಾವು ಅತ್ಯಂತ ಇಷ್ಟಪಡುವಂತಹ ವ್ಯಕ್ತಿ ಇದ್ದರೆ ಸುಭದ್ರೆಗಿಂತ ನಮಗೆ ಯಾರು ಪ್ರಿಯರು? ಅದನ್ನೇ ಕೊಡ್ತೇವೆ ಅಂದರೆ ಅವರ ಸೌಹೃದದಲ್ಲಿ ನಾವು ಇಷ್ಟು ಮೆಚ್ಚುಗೆಯನ್ನಿರಿಸಿಕೊಂಡಿದ್ದೇವೆ ಅಂತ ಅರ್ಥ ಮಾಡಿಕೊಳ್ಳುವವರಿಗಿದು ಸಾಲದು. ಯಾದವರೋ ಕೃಷ್ಣನೋ ರಾಮನೋ ತನ್ನ ತಂಗಿಯನ್ನೇ ಕೊಡಬೇಕು ಅಂತಾದರೆ ಪಾಂಡವರೋ ಪಾರ್ಥನೋ ಚಾರಿತ್ರ್ಯದಲ್ಲಿ ಎಷ್ಟು ಎತ್ತರದಲ್ಲಿದ್ದಾರೆ ಅಂತ ಗೊತ್ತಾಗ್ತದೋ ಇಲ್ಲವೋ. ಮಾನ್ಯಾನ್ ಮಾನಯ ಅಂದರೆ ಅದು ಮಾನ್ಯತೆ ಇದ್ದವರನ್ನು ಮಾನಿಸಬೇಕೆಂಬಂತಹ ಒಬ್ಬ ಜ್ಞಾನಿಯಾದವನ ಸೂಕ್ತಿಯನ್ನು ಅನುಸರಿಸ್ತಾ ಮಾನ್ಯನಾಗುವ ಸರ್ವಾರ್ಹತೆ ಇರುವಂತಹ ಪಾರ್ಥನನ್ನು ಮಾನಿಸುವುದಕ್ಕಾಗಿಯೇ ತಂಗಿಯನ್ನು ಸೇವೆಗಿಟ್ಟದ್ದು. ನೋಡೋಣ, ಶುಭ ಪ್ರತೀಕ್ಷೆಯಲ್ಲಿ, ಸುಭದ್ರಾ ಕಲ್ಯಾಣದ ಪ್ರತೀಕ್ಷೆಯಲ್ಲಿ ಕಾಲವನ್ನು ನಿರೀಕ್ಷಿಸ್ತಾ ಇರ್ತೇವೆ. ವೇದ ಪಾರಾಯಣದ ಫಲ, ಕೃಚ್ಛ್ರಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯ ಬಳಿದಿದ್ದ ಫಲ, ವಸ್ತ್ರಾದಿ ಕಲ್ಯಾದಾನ ಫಲಬಹುದು. ಆಧರಿಸಿ ಹರಿಕತೆಯ ಒಂದಕ್ಷರವ ಕೇಳ್ದರಿಗೆ ಚಂದ್ರಚೂಡ ಗಂಗಾಧರ ಸಾಂಬ ಶಿವ, ತ್ರಿಪುರಾರಿಯ ಜಯ ಸುರ ವೃಂದ ಸೇವ್ಯ ಜಗದೀಶ ಮಹಾದೇವ, ತ್ರಿಪುರಾರಿಯ ಜಯ ಸುರ ವೃಂದ ಸೇವ್ಯ ಜಗದೀಶ ಮಹಾದೇವ. ಕಂದುಗೊರಳ
ನಿಡಿಲಾಕ್ಷ ಜಟಾಧರ ಕಂದರ್ಪಾಂತಕ ಕಾತ್ಯಾಯನಿವರ ಚಂದ್ರಚೂಡ ಗಂಗಾಧರ ಸಾಂತ ಶಿವ ತ್ರಿಪುರಾರಿಯ ಜಯ ಸುರವೃಂದ ಸೇವ್ಯ ತ್ರಿಪುರಾರಿಯ ಜಯ ಸುರವೃಂದ ಸೇವ್ಯ ಜಗದೀಶ ಮಹಾದೇವ ಕರದೊಳು ಪರಶು ಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪರವಕ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ